ಯೋ ಗಾಯ್ಸ್, ಗೆಲ್ಲರು ಹೇಗಿದ್ದೀರಾ? ಇಲ್ಲಿಯವರೆಗೂ ಯಾರು ನೋಡದೇ ಇರುವಂತಹ ಒಂದು ಸೂಪರ್ ಆದ ಜಾಂಬಿ ಮೂವಿಯನ್ನೇ ಇವತ್ತು ನಾವು ನೋಡ್ತಾ ಇದ್ದೀವಿ. ಜಪಾನ್ ನಾಡಿನಲ್ಲಿ ಭಯಂಕರವಾಗಿ ಸ್ಪ್ರೆಡ್ ಆಗಿದ್ದ ಜಾಂಬಿ ವೈರಸ್ ನಿಂದ ಒಂದು ಸ್ಕೂಲಲ್ಲಿ 4 ಜನರು ಹುಡುಗಿಯರನ್ನ ಮಾತ್ರ ಬಿಟ್ಟು ಮಿಕ್ಕಿರೋ ಸ್ಟೂಡೆಂಟ್ಸ್ ಎಲ್ಲರೂ ಜಾಂಬಿಯಾಗಿ ಚೇಂಜ್ ಆಗ್ಬಿಟ್ಟಿರ್ತಾರೆ. ಸೊ ಆ ಸ್ಕೂಲ್ ಒಳಗಡೆ ಸಿಗಾಕೋಬಿಟ್ಟಿರುವ ಆ ಹುಡುಗಿಯರು ಅಲ್ಲಿಂದ ತಪ್ಪಿಸ್ಕೊಂಡ್ರು ಇಲ್ವೋ, ಇಲ್ಲ ಅವ್ರುಗಳು ಜಾಂಬಿಯಾಗಿ ಚೇಂಜ್ ಆಗ್ಬಿಟ್ರೋ, ಸರ್ವೈವ್ ಮಾಡೋದಕ್ಕಾಗಿ ಏನೆಲ್ಲ ಮಾಡಿದ್ರು ಅನ್ನೋದನ್ನ ಸೆಕೆಂಡ್ಗೆ ಸೆಕೆಂಡ್ ಸೂಪರ್ ಆಗಿ ಭಯಂಕರವಾಗಿ ನಮಗೆ ಹೇಳಿರುವ ಮೂವಿನೇ ಸ್ಕೂಲ್. ಸೊ ನೋಡಕ್ಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರ್ಯಾದ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೀವು ಮಾಡುವ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸ್ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಒಂದು ಸ್ಕೂಲ್. ಆ ಸ್ಕೂಲ್ ಮುಗ್ದಿದ್ದ ತಕ್ಷಣ ಸ್ಟೂಡೆಂಟ್ಸ್ ಎಲ್ಲರೂ ಬೇಗ ಬೇಗ ಅವರವರ ಮನೆಗೆ ಹೋಗ್ತಿದ್ದಾರೆ. ಆ ಸ್ಕೂಲ್ ಅನ್ನ ಬಿಟ್ಟು ಹೊರಗಡೆ ಬರ್ತಿದ್ದಾರೆ. ಹಾಗೆ ಕಟ್ ಮಾಡಿದ್ರೆ ಆ ಸ್ಕೂಲಿನ ಪ್ಲೇ ಗ್ರೌಂಡ್ ಅಲ್ಲಿ ಒಬ್ಬಳು ಹುಡುಗಿ ಭಯಂಕರವಾಗಿ ಸ್ಪೋರ್ಟ್ಸ್ ಪ್ರಾಕ್ಟೀಸ್ ಅನ್ನ ಮಾಡ್ತಿರ್ತಾಳೆ. ಇವಳೇನೆ ಈ ಮೂವಿಯ ಹೀರೋಯಿನ್. ಹೀರೋಯಿನ್ ಬಗ್ಗೆ ಹೇಳ್ಬೇಕು ಅಂದ್ರೆ ಹೀರೋಯಿನ್ ಇದೇ ಸ್ಕೂಲ್ ಅಲ್ಲಿ ಓದುತ್ತಿರ್ತಾಳೆ. ಅದು ಮಾತ್ರ ಇಲ್ಲ, ಅವಳು ಭಯಂಕರವಾದ ಒಬ್ಬಳು ಅಥ್ಲೇಟ್. ಹೀಗಿರ್ಬೇಕಾದ್ರೆ ಅದೇ ಸ್ಕೂಲ್ ಅಲ್ಲಿ ಓದುತ್ತಾ ಇರುವ ಸೆನ್ಬೋಯ್ ಅನ್ನೋ ಹುಡುಗನ ಮೇಲೆ ನಮ್ಮ ಹೀರೋಯಿನ್ ಗೆ ಭಯಂಕರವಾದ ಕ್ರಶ್ ಇರುತ್ತೆ. ಆ ಹುಡುಗನನ್ನ ನಾವು ಈ ಮೂವಿಯ ಹೀರೋ ಅಂತ ಹೇಳೋಣ. ಇವಾಗ ನಮ್ಮ ಹೀರೋಯಿನ್ ಆ ಗ್ರೌಂಡ್ ಅಲ್ಲಿ ರನ್ನಿಂಗ್ ಪ್ರಾಕ್ಟೀಸ್ ಅನ್ನ ಮಾಡ್ತಿರ್ಬೇಕಾದ್ರೆ ಆ ಜಾಗಕ್ಕೆ ಹೀರೋನು ಬರ್ತಾನೆ. ಸೊ ಅವನನ್ನು ನೋಡಿದ ತಕ್ಷಣ ನಮ್ಮ ಹೀರೋಯಿನ್ ಓಡಿ ಹೋಗ್ತಾ ಇದ್ದವಳು ಈ ರೀತಿ ಸಡನ್ ಆಗಿ ದುಪ್ಪ ಅಂತ ಕೆಳಗಡೆ ಬಿದ್ದೋಗ್ತಾಳೆ. ಆದ್ರಿಂದ ನಮ್ಮ ಹೀರೋಯಿನ್ ಕಾಲಿಗೆ ಏಟಾಗ್ಬಿಡುತ್ತೆ. ಆ ಸ್ಕೂಲ್ ಒಳಗಡೆನೆ ಮೆಡಿಕಲ್ ಡಿಪಾರ್ಟ್ಮೆಂಟ್ ಇರುತ್ತೆ. ಆ ಸ್ಕೂಲ್ ಅಲ್ಲಿ ಕೆಲಸ ಮಾಡುವ ಟೀಚರೇ ನರ್ಸ್ ಆಗೂ ಇರ್ತಾರೆ. ಸೊ ಅಲ್ಲಿಗೆ ಹೋಗಿದ್ದ ತಕ್ಷಣ ನಮ್ಮ ಹೀರೋಯಿನ್ ಕಾಲಿಗೆ ಬ್ಯಾಂಡೇಜ್ ಅನ್ನ ಹಾಕಿ ಕೊಡ್ತಾರೆ ಟೀಚರ್. ಇದಕ್ಕೂ ಮುಂಚೆ ತುಂಬಾ ಸಲ ನಮ್ಮ ಹೀರೋಯಿನ್ ಈ ಜಾಗಕ್ಕೆ ಬಂದಿದ್ದಾಳೆ ಅನ್ಸುತ್ತೆ. ಅದಕ್ಕೇನೆ ಅವಳು ಬಂದಿದ್ದ ತಕ್ಷಣ ಟೀಚರ್ ಅವಳ ಕಾಲಿಗೆ ಬ್ಯಾಂಡೇಜ್ ಅನ್ನ ಹಾಕಿ ಕೊಡ್ತಿದ್ದಾರೆ ರೆಡಿಮೇಡ್ ಆಗಿ. ಅದೇ ತರ ಯುಕಿ ಅನ್ನೋ ಒಬ್ಬಳು ಹುಡುಗಿ ಯಾವಾಗ್ಲೂ ಈ ಕ್ಲಿನಿಕ್ಗೆ ಬರ್ತಾನೆ ಇರ್ತಾಳೆ. ಯಾಕೆಂದ್ರೆ ಅವಳಿಗೆ ಅವಾಗ ಹುಷಾರು ತಪ್ಪಿ ಹೋಗ್ತಿರುತ್ತೆ. ಅದರಿಂದಾನೇ ಆ ಯುಕಿ ಹುಡುಗಿ ಮತ್ತೆ ನಮ್ಮ ಹೀರೋಯಿನ್ ಇಬ್ಬರು ತುಂಬಾನೇ ಕ್ಲೋಸ್ ಫ್ರೆಂಡ್ಸ್ ಆಗ್ಬಿಡ್ತಾರೆ. ಇವಾಗ ಬ್ಯಾಂಡೇಜ್ ಅನ್ನ ಹಾಕೊಂಡು ನಮ್ಮ ಹೀರೋಯಿನ್ ಅವಳ ಸೈಕಲ್ ಅನ್ನು ತಗೊಂಡು ಅವಳ ಮನೆಗೆ ಹೊರಡ್ತಾಳೆ. ಆವಾಗ ಹೀರೋ ನಮ್ಮ ಹೀರೋಯಿನ್ ಹತ್ರ ಮಾತಾಡೋದಕ್ಕಾಗಿ ಹತ್ರ ಬರ್ತಾನೆ. ಸೊ ಅವನನ್ನ ಈ ರೀತಿ ಹತ್ರ ನೋಡಿದ ತಕ್ಷಣ ಮತ್ತೆ ನಮ್ಮ ಹೀರೋಯಿನ್ ಸೈಕಲ್ ಇಂದ ದುಪ್ಪ ಅಂತ ಕೆಳಗಡೆ ಬಿದ್ದೋಗ್ತಾಳೆ. ಆದ್ರಿಂದ ಹೀರೋನು ಹೀರೋಯಿನ್ ಜೊತೆಗೆ ಮಾತಾಡ್ಕೊಂಡು ಅವಳ ಜೊತೆನೆ ನಡ್ಕೊಂಡು ಅವಳ ಮನೆವರೆಗೂ ಬರ್ತಾನೆ. ಸೊ ಇಬ್ಬರು ಅವರ ಸ್ಕೂಲ್ ಅಲ್ಲಿ ನಡೆದಿದ್ದ ವಿಷಯ, ಅವರವರ ಮನೆಯಲ್ಲಿ ಏನೆಲ್ಲ ನಡೆಯುತ್ತೆ ಮತ್ತೆ ಸ್ಪೋರ್ಟ್ಸ್ ಅಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಇಬ್ಬರು ಡಿಸ್ಕಸ್ ಮಾಡಿ ಮಾತಾಡಿ ಖುಷಿ ಆಗ್ತಾರೆ. ಇವಳ ಕ್ರಶ್ ಜೊತೆ ತುಂಬಾ ಹೊತ್ತು ಮಾತಾಡಿ ರೋಡ್ ಅಲ್ಲಿ ನಡೆದು ಬರೋದು ಅದು ನಮ್ಮ ಹೀರೋಯಿನ್ ಗೆ ತುಂಬಾನೇ ಇಷ್ಟವಾಗ್ತಿದೆ. ತುಂಬಾನೇ ಖುಷಿ ಆಗ್ತಿರ್ತಾಳೆ. ಹಾಗೆ ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಆಗುತ್ತೆ. ನಮ್ಮ ಹೀರೋಯಿನ್ ಸ್ಕೂಲಿಗೆ ಬರ್ತಾಳೆ. ಸೊ ಸ್ಕೂಲಿಗೆ ಬಂದಿದ್ದ ತಕ್ಷಣ ಮೆಡಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಬ್ಬರು ಟೀಚರ್ ಇರ್ತಾರೆ ಅಲ್ವಾ, ಅವರ ಹತ್ರ ಓಡಿ ಹೋಗಿ ಈ ತರ ನಿನ್ನೆ ಸಂಜೆ ನಾನು ಸೈಕಲ್ ಇಂದ ಕೆಳಗಡೆ ಬಿದ್ದೋದೆ, ಆವಾಗ ಹೀರೋನೇ ಬಂದು ನನಗೆ ಹೆಲ್ಪ್ ಮಾಡ್ದ, ನಂತರ ನನ್ನ ಜೊತೆ ಮಾತಾಡಿ ನನ್ನ ಮನೆವರೆಗೂ ಬಂದ, ನಾವಿಬ್ಬರು ತುಂಬಾ ಜಾಲಿಯಾಗಿ ಮಾತಾಡಿ ನಡ್ಕೊಂಡು ಹೋಗ್ತಿದ್ವಿ ಗೊತ್ತಾ ಅಂತ ಹೇಳ್ತಿರ್ಬೇಕಾದ್ರೆ ಇವಳು ಹೇಳ್ತಾ ಇರುವ ವಿಷಯ ಎಲ್ಲವನ್ನ ಆ ಯುಕಿ ಹುಡುಗಿ ಕೂಡ ಕೇಳಿಸ್ಕೊಂಡಿರ್ತಾಳೆ. ಸೊ ಯುಕಿ ನಮ್ಮ ಹೀರೋಯಿನ್ ಪಕ್ಕದಲ್ಲಿ ಬಂದು ಕೂತ್ಕೊಂಡು ನಿನಗೆ ಆ ಹುಡುಗನ ತುಂಬಾನೇ ಇಷ್ಟ ಆಗ್ತಾ ಇದೆ ಅಲ್ವಾ, ಆದ್ರಿಂದ ನೀನು ಅವನಿಗೆ ಪ್ರಪೋಸ್ ಅನ್ನ ಮಾಡಿಬಿಡು ಅಂತ ಹೀರೋಯಿನ್ ಗೆ ಒಂದು ಐಡಿಯಾವನ್ನ ಕೊಟ್ಬಿಟ್ಟು ನಮ್ಮ ಹೀರೋವನ ಹೆಸರನ್ನ ಯೂಸ್ ಮಾಡಿ ಹೀರೋಯಿನ್ ಅನ್ನ ಕಿಂಡಲ್ ಮಾಡ್ತಿರ್ತಾಳೆ. ಅದೇ ಸಮಯದಲ್ಲಿ ಈ ಟೀಚರ್ ಏನನ್ನ ಮಾಡ್ತಾರೆ ಅಂದ್ರೆ ತುಂಬಾ ಅಡ್ವೈಸ್ ಗಳನ್ನ ಮಾಡಿ ಏನನ್ನ ಮಾಡೋದಾಗಿದ್ರು ಸರಿ ಧೈರ್ಯವಾಗಿ ಮಾಡು ಅಂತ ಹೇಳ್ತಿರ್ತಾರೆ. ಆವಾಗ ಆ ಜಾಗಕ್ಕೆ ಆ ಸ್ಕೂಲಿನ ಒಂದು ಕ್ಲಬ್ಬಿನ ಲೀಡರ್ ಆದ ಯೂರಿ ಅನ್ನೋ ಒಬ್ಬಳು ಹುಡುಗಿ ಆ ಜಾಗಕ್ಕೆ ಬಂದು ಆ ಟೀಚರ್ ಅವರನ್ನ ಕರೀತಿರ್ತಾಳೆ. ಸೊ ಟೀಚರ್ ಯೂರಿ ಹುಡುಗಿ ಜೊತೆ ಹೊರಡೋದಕ್ಕೆ ರೆಡಿ ಆಗ್ತಾರೆ. ಆವಾಗ ನಮ್ಮ ಹೀರೋಯಿನ್ ನಮ್ಮನ್ನು ನಿಮ್ಮ ಜೊತೆ ಆ ಕ್ಲಬ್ಬಿಗೆ ಕರ್ಕೊಂಡು ಹೋಗ್ತೀರಾ, ಅಲ್ಲಿ ಏನು ನಡೆಯುತ್ತೆ ಅನ್ನೋದನ್ನ ನೋಡೋದಕ್ಕೆ ನಮಗೆ ತುಂಬಾನೇ ಕ್ಯೂರಿಯಸ್ ಆಗಿದೆ ಅಂತ ಕೇಳ್ಕೋಬೇಕಾದ್ರೆ ಅದಕ್ಕೆ ಯೂರಿ ಹುಡುಗಿ ಕೂಡ ಸರಿ ಪರವಾಗಿಲ್ಲ ಅಂತ ನಮ್ಮ ಹೀರೋಯಿನ್ ಮತ್ತೆ ಅವಳ ಫ್ರೆಂಡ್ ಹುಡುಗಿಯನ್ನ ಕರ್ಕೊಂಡು ಹೋಗ್ತಾಳೆ. ಆ ಸ್ಕೂಲಿನ ರೂಫ್ ಟಾಪ್ ಅಲ್ಲಿ ಆ ಕ್ಲಬ್ ಕೂಡ ಇರುತ್ತೆ, ಅದರಿಂದ ಅವ್ರುಗಳನ್ನ ಆ ಜಾಗಕ್ಕೆ ಕರ್ಕೊಂಡು ಹೋಗ್ತಾಳೆ. ಇದರಿಂದ ನಮ್ಮ ಹೀರೋಯಿನ್ ಯೂರಿ ಹುಡುಗಿ ಯುಕಿ ಹುಡುಗಿ ಇವರು ಮೂವರಿಗೆ ತುಂಬಾನೇ ಕ್ಲೋಸ್ ಫ್ರೆಂಡ್ಸ್ ಆಗ್ಬಿಡ್ತಾರೆ. ಯಾವಾಗ್ಲೂ ಇವರು ಮೂವರಿಗೆ ಒಟ್ಟಿಗೆ ಟೈಮ್ ಅನ್ನು ಸ್ಪೆಂಡ್ ಮಾಡಿ ಜಾಲಿಯಾಗಿ ಇರ್ತಿರ್ತಾರೆ. ಅದೇ ತರ ಇವ್ರುಗಳು ಈ ಲಿವಿಂಗ್ ಕ್ಲಬ್ ಅಲ್ಲಿ ಇರ್ತಾ ಇರೋದ್ರಿಂದ ಅವ್ರಗಳ ಕೈಯಾರೇನೆ ಅಡುಗೆಯನ್ನ ಮಾಡಿ ಮಿಸ್ ಅನ್ನ ಕರೆದು ಕೂರಿಸಿ ಅವರಿಗೆ ತಿನ್ನೋದಕ್ಕೆ ಕೊಡ್ತಾರೆ. ಈ ರೀತಿ ಮಾತಾಡ್ಕೊಂಡೆ ಹಾಗೆ ತಿಂತಾ ಇರ್ಬೇಕಾದ್ರೆ ಆವಾಗ ಫ್ರೆಂಡ್ ಹುಡುಗಿ ಯುಕಿ ಹುಡುಗಿ ಟೆರೆಸ್ ಮೇಲ್ಗಡೆ ಬೆಳೆದಿರುವ ಆನಿಯನ್ ಅನ್ನ ನಾನು ಕೀಳ್ಬೇಕು ಅಂತ ನನಗೆ ಆಸೆ ಆಗ್ತಾ ಇದೆ ಅಂತ ಹೇಳ್ಬೇಕಾದ್ರೆ ಆದ್ರಿಂದ ಈ ಮೂವರು ಹುಡುಗಿರುವೆ ಟೆರೆಸ್ ಗೆ ಹೋಗಿ ಚೆನ್ನಾಗಿ ಬೆಳೀತಾ ಇರುವ ಆನಿಯನ್ ಗಿಡವನ್ನ ಅಂದ್ರೆ ಚೆನ್ನಾಗಿ ಬೆಳೆದಿರುವ ಆನಿಯನ್ ಗಿಡವನ್ನ ಮಾತ್ರ ಕಿತ್ತು ಕೆಳಗಡೆ ಬರ್ತಾರೆ. ಆವಾಗ ಯುಕಿ ಹುಡುಗಿ ಸರಿ ನಾವು ಕಿತ್ತಿದ್ದನ್ನ ನಮ್ಮ ಕ್ಲಾಸ್ ಅಲ್ಲಿ ಇರೋ ಎಲ್ಲರಿಗೂ ನಮ್ಮ ಫ್ರೆಂಡ್ಸ್ ಗೆ ತೋರ್ಸೋಣ ಅಂತ ಅನ್ಕೊಂಡು ಅದನ್ನ ಹಾಗೆ ಅವಳ ಕ್ಲಾಸ್ ಗೆ ತಗೊಂಡು ಬರ್ತಾಳೆ. ಅಲ್ಲಿಗೆ ಬಂದ ಮೇಲೇನೆ ಗೊತ್ತಾಗ್ಲಿಕ್ಕೆ ಬರುತ್ತೆ ಅವಳಿಗೆ. ಸೊ ಇವಳ ಕ್ಲಾಸ್ ರೂಮ್ ಅಲ್ಲಿ ಎಲ್ಲ ಸ್ಟೂಡೆಂಟ್ಸ್ ಇರ್ತಾರೆ ಅಂತ ಇವಳು ಅನ್ಕೊಂಡು ಬಂದಿದ್ದು ಎಲ್ಲವೇ ಇವಳ ಕಲ್ಪನೆ. ಅಂದ್ರೆ ಇವಳಿಗೆ ಒಂದು ಕಾಯಿಲೆ ಇರುತ್ತೆ, ಅದು ಏನು ಅಂದ್ರೆ ಈ ರೀತಿ ತುಂಬಾ ಇಮ್ಯಾಜಿನೇಷನ್ ಗಳನ್ನ ಮಾಡ್ಕೊತಿರ್ತಾಳೆ. ಅದು ಮಾತ್ರ ಇಲ್ಲ, ಇವಾಗ ಈ ಕ್ಲಾಸ್ ರೂಮ್ ಗೆ ಬಂದಿದ್ದಾಳೆ ಅಲ್ವಾ, ಇಲ್ಲಿ ನೋಡಿದ್ರೆ ಎಲ್ಲ ಜಾಗಗಳಲ್ಲೂ ಬ್ಲಡ್ ಮಾರ್ಕ್ಸ್ ಆಗಿರ್ತಿದೆ, ವಿಂಡೋಸ್ ಎಲ್ಲವೇ ಹೊಡೆದೋಗಿದೆ. ಹಾಗೆ ಆ ವಿಂಡೋ ಇಂದ ಹೊರಗಡೆ ಕೆಳಗಡೆ ತೋರಿಸ್ತಾರೆ ನಮಗೆ.
ನೋಡಿದ್ರೆ ಸ್ಕೂಲ್ ಸ್ಟೂಡೆಂಟ್ಸ್ ಎಲ್ಲರೂ ಜಾಂಬಿಯಾಗಿ ಚೇಂಜ್ ಆಗಿ ಅಲ್ಲಿ ಇಲ್ಲಿ ಅಂತ ನಡೀತಿರ್ತಾರೆ, ಸುತ್ತಾಡ್ತಿರ್ತಾರೆ. ಇದನ್ನು ನೋಡೋದಕ್ಕೇನೆ ಕ್ರೂರವಾಗಿರ್ತಿರುತ್ತೆ. ಇದರಲ್ಲಿ ತಪ್ಪಿಸ್ಕೊಂಡಿರೋರು ಯಾರು ಅಂತ ನೋಡಿದ್ರೆ ಅದು ಬೇರೆ ಯಾರು ಇಲ್ಲ, ಆ ಟೀಚರ್ ಮತ್ತೆ ಆ ಮೂವರು ಹುಡುಗಿಯರು ಮಾತ್ರವೇ. ಸೊ ಆ ಜಾಂಬಿಗಳ ಹತ್ರ ಇಂದ ತಪ್ಪಿಸ್ಕೊಂಡು ಹೇಗೆ ನಾವು ಆ ಸ್ಕೂಲ್ ರೂಫ್ ಟಾಪ್ ಅಲ್ಲಿ ನಾವು ಜೀವಂತವಾಗಿ ಇರೋದು, ಹೇಗೆ ಸರ್ವೈವ್ ಮಾಡೋದು ಅಂತ ಪ್ಲಾನ್ ಅನ್ನು ಹಾಕೊಂಡು ಅದೇ ರೀತಿ ರೂಫ್ ಟಾಪ್ ಅಲ್ಲೇ ಇದ್ದು ಅವರು ಬದುಕೋದಕ್ಕೆ ಶುರು ಮಾಡ್ತಾರೆ. ಅಲ್ಲಿ ಸಿಗುವ ವೆಜಿಟೇಬಲ್ಸ್, ಬ್ರೆಡ್, ನೀರು ಅಂತ ಸಿಗುವ ಎಲ್ಲವನ್ನು ಇಟ್ಟು ಅಡುಗೆ ಮಾಡಿ ಹಾಗೆ ತಿಂದು ಅಲ್ಲೇನೆ ಸ್ವಲ್ಪ ದಿನಗಳ ಕಾಲ ಜೀವಂತವಾಗಿ ಇದ್ದು ರನ್ ಮಾಡ್ತಿರ್ತಾರೆ. ಹೀಗಿರ್ಬೇಕಾದ್ರೆ ಆ ಜಾಗದಲ್ಲಿ ಇದ್ದಿದ್ದ ಫುಡ್ಸ್ ಎಲ್ಲವೇ ಖಾಲಿ ಆಗ್ಬೇಕಾದ್ರೆ ಇವಾಗ ಇವ್ರುಗಳು ಅಡುಗೆ ಮಾಡಿ ತಿನ್ನೋದಕ್ಕೆ ಏನವೇ ಇರಲ್ಲ, ಎಲ್ಲವೇ ಖಾಲಿ ಆಗ್ಬಿಟ್ಟಿರುತ್ತೆ. ಆದ್ರಿಂದ ನಮ್ಮ ಹೀರೋಯಿನ್ ಮತ್ತೆ ಯೂರಿ ಹುಡುಗಿ ಕೆಳಗಡೆ ಇರುವ ಸ್ಕೂಲಿನ ಕಿಚನ್ ಗೆ ಹೋಗಿ ಸ್ವಲ್ಪ ಥಿಂಗ್ಸ್ ಅನ್ನ ತಗೊಂಡು ಬರೋಣ ಅಂತ ಪ್ಲಾನ್ ಅನ್ನ ಹಾಕ್ತಾರೆ. ಅದ್ರಲ್ಲೂ ಜಾಂಬಿ ಅಟ್ಯಾಕ್ಸ್ ಇಂದ ತಪ್ಪಿಸಿಕೊಳ್ಳೋದಕ್ಕಾಗಿ ಕೈಗೆ ಬೇಸ್ಬಾಲ್ ಬ್ಯಾಟ್, ಬಾಲ್ಸ್, ಮಣ್ಣು ತೋಡುವ ಯಂತ್ರ, ಈ ರೀತಿ ವಿಷಯಗಳನ್ನ ವೆಪನ್ ಗಳ ರೀತಿ ತಗೊಂಡು ಹೋಗ್ತಿರ್ತಾರೆ. ಒಂದೊಂದು ಫ್ಲೋರ್ ಆಗಿ ಕೆಳಗಡೆ ಇಳಿದು ಬರ್ತಿರ್ತಾರೆ. ಸೊ ಜಾಂಬೀಸ್ ಗಳನ್ನ ಡೈವರ್ಟ್ ಮಾಡಬೇಕು ಅಂತ ಕೈಯಲ್ಲಿ ಮಡಗಿರುವ ಬಾಲ್ಸ್ ಅನ್ನ ತೆಗೆದು ಬಿಸಾಕ್ಬೇಕಾದ್ರೆ ಆ ಜಾಂಬೀಸ್ ಎಲ್ಲವೇ ಬಾಲ್ ಬಿದ್ದಿದ್ದ ಸದ್ದನ್ನ ಕೇಳಿ ಆ ಬಾಲ್ ಅನ್ನ ಫಾಲೋ ಮಾಡಿ ಹೋಗ್ಬೇಕಾದ್ರೆ ಈ ಕಡೆ ತಕ್ಷಣ ನಮ್ಮ ಹೀರೋಯಿನ್ ಮತ್ತೆ ಆ ಲೀಡರ್ ಹುಡುಗಿ ನಿಧಾನಕ್ಕೆ ಹಾಗೆ ಕಿಚನ್ ಕಡೆಗೆ ಹೋಗ್ತಾರೆ. ಆವಾಗ ಸಡನ್ ಆಗಿ ಒಂದು ಜಾಂಬಿ ಮಾತ್ರ ಇವ್ರುಗಳ ಮುಂದೆ ಬಂದು ಅಡ್ಡ ನಿಂತ್ಕೊಳ್ಳುತ್ತೆ. ನೋಡಿ ಅಷ್ಟೇ ಇದನ್ನ ನೋಡಿದ ಹುಡುಗಿರು ಬೆಚ್ಚಿ ಹೋಗ್ತಾರೆ. ಅದೇ ತರ ಆ ಜಾಂಬಿ ಫಸ್ಟ್ ನಮ್ಮ ಹೀರೋಯಿನ್ ಅನ್ನ ಅಟ್ಯಾಕ್ ಮಾಡುತ್ತೆ. ಸೊ ಇದನ್ನು ನೋಡಿದ ಆ ಲೀಡರ್ ಹುಡುಗಿ ಯೂರಿ ಹುಡುಗಿ ಹೆದರಿ ಒಂದು ಜಾಗದಲ್ಲಿ ನಿಂತಿರ್ಬೇಕಾದ್ರೆ ಆವಾಗ ಇನ್ನೊಂದು ಜಾಂಬಿ ಅವಳ ಹಿಂದೆಯಿಂದ ಅವಳನ್ನ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡುತ್ತೆ. ಅಷ್ಟೇ ಈ ಹುಡುಗಿಯ ಕತೆ ಮುಗೀತು ಅಂತ ನಾವು ಅನ್ಕೋಬೇಕಾದ್ರೆ ಅಷ್ಟರಲ್ಲಿ ಈ ಕಡೆ ನಮ್ಮ ಹೀರೋಯಿನ್ ಅವಳನ್ನ ಅಟ್ಯಾಕ್ ಮಾಡಿದ್ದು ಜಾಂಬಿಯನ್ನ ಹೊಡೆದು ಕೊಂದ್ಬಿಟ್ಟು ಇಲ್ಲಿಗೆ ಬಂದು ನಮ್ಮ ಲೀಡರ್ ಹುಡುಗಿ ಯೂರಿ ಹುಡುಗಿಯನ್ನ ಅಟ್ಯಾಕ್ ಮಾಡ್ತಾ ಇರುವ ಜಾಂಬಿಗೂ ಹೊಡೆದು ಅದನ್ನು ಕೊಂದ್ಬಿಟ್ಟು ಹೇಗೋ ಯೂರಿ ಹುಡುಗಿಯನ್ನ ಕಾಪಾಡ್ತಾಳೆ. ನಂತರ ನಮ್ಮ ಹುಡುಗಿಯರು ಅಲ್ಲಿಂದ ತಪ್ಪಿಸಿಕೊಂಡು ಹೇಗೋ ಸೇಫ್ ಆಗಿ ಕಿಚನ್ ಗೆ ಬಂದು ಸೇರ್ತಾರೆ. ಅಲ್ಲಿ ಅವ್ರಿಗೆ ಬೇಕಾಗಿರುವ ವಿಷಯಗಳು ಎಲ್ಲವನ್ನು ತಗೋತಾ ಇರ್ಬೇಕಾದ್ರೆ ಆವಾಗ ಸಡನ್ ಆಗಿ ಒಂದು ಕಬೋರ್ಡ್ ಒಳಗಡೆ ಒಬ್ಬಳು ಹುಡುಗಿ ಹೌಸ್ಕೊಂಡಿರೋದನ್ನ ನೋಡ್ತಾರೆ. ಮೇ ಬಿ ಇವಳು ಜಾಂಬಿ ಆಗಿರ್ತಾಳೋ ಅಂತ ಹೆದರಿ ಹೋಗ್ತಾರೆ ನಮ್ಮ ಹುಡುಗಿಯರು. ಆದ್ರೆ ಆ ಹುಡುಗಿ ನಾರ್ಮಲ್ ಆಗಿ ಇರ್ತಿದ್ದಾಳೆ. ಅದು ನಮ್ಮ ಹುಡುಗಿಯರಿಗೆ ಆಮೇಲೆ ಗೊತ್ತಾಗ್ಲಿಕ್ಕೆ ಬರುತ್ತೆ. ಸೊ ಈ ಹುಡುಗಿಯ ಹೆಸರು ಮಿಕ್ಕಿ. ಇವಾಗ ಈ ಹುಡುಗಿಯನ್ನು ಆ ಸ್ಕೂಲಿನ ರೂಫ್ ಟಾಪ್ ಅಲ್ಲಿ ಇರ್ತಾ ಇರುವ ಲಿವಿಂಗ್ ಕ್ಲಬ್ ಗೆ ಕರ್ಕೊಂಡು ಬರ್ತಾರೆ ನಮ್ಮ ಹುಡುಗಿಯರು. ಆವಾಗ ಅಲ್ಲಿರುವ ಯುಕಿ ಹುಡುಗಿ ಇವಾಗ ಹೊಸದಾಗಿ ಬಂದಿರುವ ಹುಡುಗಿ ಮೈಯಲ್ಲಿ ಎಲ್ಲಾದ್ರೂ ಜಾಂಬಿ ಕಚ್ಚಿರುವ ಮಾರ್ಕ್ಸ್ ಇದೆಯಾ ಅಂತ ಚೆಕ್ ಮಾಡಿ ನೋಡ್ತಾಳೆ. ನಂತರ ಜಾಂಬೀಸ್ ಏನು ಈ ಹುಡುಗಿಯನ್ನ ಅಟ್ಯಾಕ್ ಮಾಡಿಲ್ಲ ಅನ್ನೋದನ್ನ ತರೋವಾಗಿ ಚೆಕ್ ಮಾಡಿದ ಮೇಲೆ ಈ ಹುಡುಗಿಯನ್ನು ಇವರ ಲಿವಿಂಗ್ ಕ್ಲಬ್ ಗೆ ಒಂದು ಮೆಂಬರ್ ಆಗಿ ಜಾಯಿನ್ ಮಾಡ್ಕೋತಾರೆ. ನಂತರ ಅಲ್ಲಿರೋರು ಎಲ್ಲರೂ ಕಿಚನ್ ಇಂದ ಇವಾಗ ಹೊಸದಾಗಿ ತಂದಿರುವ ಫುಡ್ಸ್ ಅನ್ನ ಚೆನ್ನಾಗಿ ಅಡುಗೆ ಮಾಡಿ ಸಂತೋಷವಾಗಿ ಒಟ್ಟಿಗೆ ಸೇರಿ ಕೂತು ಊಟ ಮಾಡ್ತಿರ್ತಾರೆ. ಆವಾಗ ನಮ್ಮ ಫ್ರೆಂಡ್ ಹುಡುಗಿ ಯುಕಿ ಹುಡುಗಿ ತುಂಬಾ ಜಾಲಿಯಾಗಿ ಎಂಜಾಯ್ ಮಾಡಿ ಆ ಊಟವನ್ನ ತಿಂತಿರ್ತಾಳೆ. ಇದನ್ನು ನೋಡಿದ ಮಿಕ್ಕಿ ಹುಡುಗಿ ಇಷ್ಟೊಂದು ಡೇಂಜರ್ ಆದ ಸಿಚುವೇಶನ್ ಅಲ್ಲಿ ಕೂಡ ಇವ್ರುಗಳು ಇಷ್ಟೊಂದು ಜಾಲಿಯಾಗಿ ಇರ್ತಾ ಇದಾರಲ್ಲ, ಇಷ್ಟು ಖುಷಿಯಾಗಿ ಇರ್ತಾ ಇದಾರಲ್ಲ ಅಂತ ತುಂಬಾನೇ ಆಶ್ಚರ್ಯವಾಗ್ತಾಳೆ. ಯಾಕೆ ಅಂದ್ರೆ ನಮ್ಮ ಯುಕಿ ಹುಡುಗಿ ಇಮ್ಯಾಜಿನೇಷನ್ ಮೋಡ್ ಅಲ್ಲಿ ಇರ್ತಾ ಇದ್ದಾಳಲ್ಲ, ಕಲ್ಪನೆ ಲೋಕದಲ್ಲಿ ಇರ್ತಾ ಇದ್ದಾಳಲ್ಲ. ಆವಾಗ ಅಲ್ಲಿರೋರು ಮಿಕ್ಕಿಗೆ ಏನನ್ನ ಹೇಳ್ತಾರೆ ಅಂದ್ರೆ ಫಸ್ಟ್ ಈ ಯುಕಿ ಹುಡುಗಿಗೆ ಜಾಂಬಿ ವಿಷಯಗಳಿಂದ ತುಂಬಾನೇ ತೊಂದರೆ ಆಗಿತ್ತು, ಅವಳು ತುಂಬಾನೇ ಡಿಪ್ರೆಷನ್ ಗೆ ಹೋಗಿದ್ಲು. ಸೊ ಆ ಡಿಪ್ರೆಷನ್ ಇಂದಾನೆ ಅವಳನ್ನ ಸುತ್ತಮುತ್ತ ಏನು ನಡೀತಾ ಇದೆಯಾ ಅನ್ನೋ ವಿಷಯವನ್ನೇ ಮರೆತು ಜಾಂಬಿಸೇ ಇಲ್ದೇ ಇರುವ ಒಂದು ಸೆಪರೇಟ್ ಕಲ್ಪನೆ ಲೋಕದಲ್ಲಿ ಅವಳು ಬದುಕ್ತಾ ಇದ್ದಾಳೆ. ಆದ್ರಿಂದಾನೇ ಇವಳು ಜಾಂಬಿಗಳ ಬಗ್ಗೆ ದೊಡ್ಡದಾಗಿ ತಗೋತಾ ಇಲ್ಲ, ಅದ್ರ ಬಗ್ಗೆ ಕೇರೆ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ. ಹೀಗೇನೆ ಎಲ್ಲರಿಗೂ ರೂಫ್ ಟಾಪ್ ಅಲ್ಲಿ ಇರ್ತಿರ್ಬೇಕಾದ್ರೆ ಒಂದು ದಿನ ಮಿಕ್ಕಿ ಏನನ್ನ ಮಾಡ್ತಾಳೆ ಅಂದ್ರೆ ಒಂದು ಬ್ಯಾಗ್ ಅಲ್ಲಿ ಅಲ್ಲಿರುವ ಟೀಚರ್ಸ್ ರೂಮ್ ಅಲ್ಲಿ ಏನೆಲ್ಲ ಸಿಗುತ್ತೋ ಅದನ್ನೆಲ್ಲ ತೆಗೆದು ಹಾಕುತ್ತಿರ್ತಾಳೆ. ಇದನ್ನು ನೋಡಿದ ನಮ್ಮ ಹೀರೋಯಿನ್ ಅವಳನ್ನ ತಡೆದು ನೀನು ಏನಕ್ಕೆ ಈ ರೀತಿ ಬಿಹೇವ್ ಮಾಡ್ತಾ ಇದೀಯಾ, ನೀನು ಎಷ್ಟೇ ಟ್ರೈ ಮಾಡಿದ್ರು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋಕೆ ಆಗಲ್ಲ, ಯಾಕೆಂದ್ರೆ ಈ ಸ್ಕೂಲ್ ಅನ್ನ ಸುತ್ತ ಬರೀ ಜಾಂಬಿಗಳಾಗಿ ಇರ್ತಾ ಇದೆ ಅಂತ ಎಷ್ಟು ನಮ್ಮ ಹೀರೋಯಿನ್ ವಾರ್ನಿಂಗ್ ಅನ್ನು ಕೊಡ್ತಾಳೆ. ಆದ್ರೆ ಇದನ್ನ ಕೇಳುವ ಮಿಕ್ಕಿಗೆ ನಮ್ಮ ಹೀರೋಯಿನ್ ಅವಳ ಮಾತುಗಳ ಮೇಲೆ ನಂಬಿಕೆನೇ ಇಲ್ಲ. ನೀವು ಏನ್ ಅನ್ಕೊಂಡಿದ್ದೀರಾ, ಯಾರಾದ್ರೂ ಈ ಜಾಗಕ್ಕೆ ಬಂದು ನಮ್ಮನ್ನ ಕಾಪಾಡ್ತಾರೆ ಅಂತ ನೀವು ಅನ್ಕೊಂಡಿದ್ದೀರಾ, ಅದಕ್ಕಾಗಿ ವೇಟ್ ಮಾಡ್ತಾ ಇದ್ದೀರಾ, ಖಂಡಿತ ಯಾರುವೇ ಬರಲ್ಲ. ಅಷ್ಟರಲ್ಲಿ ಇಲ್ಲಿರುವ ಅನ್ನ ಊಟ ಎಲ್ಲವೇ ಖಾಲಿಯಾಗಿ ನಾವು ಇಲ್ಲೇನೆ ಊಟಕ್ಕೆ ಗತಿ ಇಲ್ಲದೆ ಸಾಯ್ಬೇಕಾಗಿರುತ್ತೆ ಅಂತ ಮಿಕ್ಕಿ ಹೇಳಿದ ತಕ್ಷಣ ಅದಕ್ಕೆ ನಮ್ಮ ಹೀರೋಯಿನ್ ನಾವು ಎಲ್ಲರಿಗೂ ಒಟ್ಟಿಗೆ ಇದ್ರೆ ಖಂಡಿತ ಇಲ್ಲಿಂದ ನಾವು ಜೀವಂತವಾಗಿ ತಪ್ಪಿಸ್ಕೊಂಡು ಹೊರಗಡೆ ಹೋಗೋಕೆ ಆಗುತ್ತೆ, ನೀನು ಮಾತ್ರ ಸೆಪರೇಟ್ ಆಗಿ ಅವಳೋನಾಗಿ ಏನಾದ್ರೂ ಮಾಡ್ಬೇಕು ಅಂತ ಮಾತ್ರ ನೀನು ಅನ್ಕೋಬೇಡ ಅಂತ ಹೇಳಿ ಹೇಗೋ ಮಿಕ್ಕಿ ಹುಡುಗಿಯನ್ನ ನಮ್ಮ ಹೀರೋಯಿನ್ ಸಮಾಧಾನ ಮಾಡ್ತಾಳೆ. ಹೀಗೇನೆ ಆವತ್ತಿನ ದಿನ ರಾತ್ರಿ ನಮ್ಮ ಹೀರೋಯಿನ್ ಮತ್ತೆ ಲೀಡರ್ ಹುಡುಗಿ ಯೂರಿ ಇಬ್ಬರುವೇ ಸೇರಿ ನಮ್ಮ ಮಿಕ್ಕಿ ಹತ್ರ ಮಾತಾಡಿ ಅವಳನ್ನ ಸಮಾಧಾನ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಆವಾಗ ಇವ್ರುಗಳು ಮಾತಾಡ್ಕೊತಾ ಇರುವ ವಿಷಯದ ಬಗ್ಗೆ ಕೇಳಿಸ್ಕೊಂಡು ಹೊರಗಡೆ ನಿಂತಿರುವ ಯುಕಿ ಹುಡುಗಿಗೆ ಇದನ್ನೆಲ್ಲ ಕೇಳಿ ತುಂಬಾನೇ ಬೇಜಾರಾಗ್ತಿರುತ್ತೆ. ಆದ್ರಿಂದ ತಕ್ಷಣ ಅದನ್ನ ಟೀಚರ್ ಹತ್ರ ಹೇಳಿ ತುಂಬಾನೇ ವರಿ ಪಡ್ತಾಳೆ. ಅದಕ್ಕೆ ಟೀಚರ್ ಅವರು ಕೂಡ ಯುಕಿ ಹುಡುಗಿಯನ್ನ ಸಮಾಧಾನ ಮಾಡ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ಮಿಕ್ಕಿಯನ್ನ ನೋಡಿದ್ರೆ ಅವಳು ಇವರು ಎಲ್ಲರನ್ನು ಪಾಯಿಂಟ್ ಔಟ್ ಮಾಡಿ ಮಾತಾಡ್ತಿರ್ತಾಳೆ. ನೀವು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಯಾವುದೇ ರೀತಿಯ ಸ್ಟೆಪ್ಸ್ ಅನ್ನು ತಗೊಳ್ದೆ ಈ ಜಾಗದಲ್ಲಿ ನೀವು ಬದುಕಿ ಜೀವನ ಮಾಡಬೇಕು ಅಂತ ಟ್ರೈ ಮಾಡ್ತಿದ್ದೀರಾ, ಇಂತಹ ಸಿಚುವೇಶನ್ ಅಲ್ಲಿ ಕೂಡ ಜಾಲಿಯಾಗಿರ್ತಿದ್ದೀರಾ, ನೀವು ಮಾಡ್ತಾ ಇರೋದು ಟೋಟಲಿ ತಪ್ಪು. ನಾವು ಹೇಗಾದ್ರೂ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡ್ಬೇಕು ಅಂತ ಹೇಳ್ಬೇಕಾದ್ರೆ
ಬರ್ಬೇಕಾದ್ರೆ ಅದಕ್ಕೆ ಲೀಡರ್ ಹುಡುಗಿ ಯೂರಿ ಇದಕ್ಕೂ ಮುಂಚೆ ಇವ್ರುಗಳು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಟ್ರೈ ಮಾಡ್ಬೇಕಾದ್ರೆ ಏನೆಲ್ಲ ನಡೀತು ಅನ್ನೋದನ್ನ ಇವಾಗ ಹೇಳ್ತಾಳೆ. ಹಾಗೆ ಒಂದು ಚಿಕ್ಕ ಫ್ಲಾಶ್ ಬ್ಯಾಕ್. ಒಂದು ದಿನ ಸ್ಕೂಲಿನ ಟೆರೆಸ್ ಮೇಲೆ ಟೀಚರ್ ವ್ಯವಸಾಯ ಮಾಡ್ತಿದ್ದಿರ್ತಾರೆ. ಅಂದ್ರೆ ಸ್ಟೂಡೆಂಟ್ಸ್ ಗೆ ಹೇಗೆ ವೆಜಿಟೇಬಲ್ಸ್ ಅನ್ನ ಗ್ರೋ ಮಾಡೋದು ಚಿಕ್ಕ ಜಾಗದಲ್ಲಿ ಅನ್ನೋ ರೀತಿ ಹೇಳ್ಕೊಟ್ಟಿರ್ತಾರೆ. ಆವಾಗ ನಮ್ಮ ಹೀರೋಯಿನ್ ಯೂರಿ ಹುಡುಗಿ ಯೂಕಿ ಹುಡುಗಿ ಇವರಿಗೆಲ್ಲರೂ ಆ ಟೀಚರ್ ಗೆ ಹೆಲ್ಪ್ ಅನ್ನ ಮಾಡ್ತಿದ್ದಿರ್ತಾರೆ. ಆ ರೀತಿ ಇವ್ರುಗಳು ಮೇಲ್ಗಡೆ ಬಾಟನಿ ಕ್ಲಾಸ್ ಅನ್ನ ಮಾಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಜೋರಾಗಿ ಕೆಳಗಡೆಯಿಂದ ಸದ್ದಾಗ್ತಿರುತ್ತೆ. ಸ್ಟೂಡೆಂಟ್ಸ್ ಎಲ್ಲರೂ ಕಿರ್ಚ್ಕೊಳ್ಳೋ ರೀತಿ ಏನು ಎಂತ ಅಂತ ಟೀಚರ್ ಮತ್ತೆ ನಮ್ಮ ಹೀರೋಯಿನ್ ಎಲ್ಲರೂ ಗಾಬರಿಯಾಗಿ ಹೋಗಿ ನೋಡ್ಬೇಕಾದ್ರೆ ಸ್ಟೂಡೆಂಟ್ಸ್ ಎಲ್ಲರೂ ಒಬ್ಬರಿಗೊಬ್ಬರು ಭಯಂಕರವಾಗಿ ತುಂಬಾ ಕ್ರೂರವಾಗಿ ಕಚ್ಕೋತಿರ್ತಾರೆ. ಇದನ್ನು ನೋಡಿ ತುಂಬಾನೇ ಶಾಕ್ ಆಗಿ ಹೆದರಿ ಹೋಗಿ ನಿಂತಿರ್ತಾರೆ ಇವ್ರುಗಳೆಲ್ಲ. ಆವಾಗ ಜಾಗದಲ್ಲಿ ಇರ್ತಾ ಇದ್ದ ನಮ್ಮ ಹೀರೋಯಿನ್ ಮಾತ್ರ ಹೇಗಾದ್ರೂ ಇಲ್ಲಿಂದ ತಪ್ಪಿಸ್ಕೋಬೇಕು ಅಂತ ಯಾರ ಮಾತನ್ನು ಕೇಳ್ದೆ ಕೆಳಗಡೆ ಇಳಿದು ಗ್ರೌಂಡ್ ಗೆ ಬಂದ್ಬಿಡ್ತಾಳೆ. ಆವಾಗ ಒಂದು ಜಾಂಬಿ ನಮ್ಮ ಹೀರೋಯಿನ್ ಅನ್ನ ಅಟ್ಯಾಕ್ ಮಾಡೋಕೆ ಬರ್ಬೇಕಾದ್ರೆ ಅದನ್ನ ಹೊಡೆದು ಬೀಳಿಸ್ಬಿಡ್ತಾನೆ ಹೀರೋ. ಸೊ ಹೀರೋಯಿನ್ ಅನ್ನು ನೋಡಿ ಏನಕ್ಕಾಗಿ ನೀನು ಇವಾಗ ಇಲ್ಲಿ ಕೆಳಗಡೆ ಬಂದೆ, ಬೇಗ ಇಲ್ಲಿಂದ ತಪ್ಪಿಸ್ಕೊಂಡು ಮತ್ತೆ ಮೇಲ್ಗಡೆ ಹೋಗ್ಬಿಡು ಅಂತ ಹೇಳಿ ನಮ್ಮ ಹೀರೋಯಿನ್ ಹತ್ರ ಹೀರೋ ಬರ್ಬೇಕಾದ್ರೆ ನಮ್ಮ ಹೀರೋಯಿನ್ ಯಾವಾಗಿನ ರೀತಿನೂ ಹೀರೋವನ್ನ ನೋಡಿದ ತಕ್ಷಣ ಹಾಗೆ ಫ್ರೀಸ್ ಆಗ್ಬಿಡ್ತಾಳೆ. ಸ್ವಲ್ಪ ಹೊತ್ತು ಆದ ಮೇಲೆನೆ ನಮ್ಮ ಹೀರೋಯಿನ್ ಗೆ ಅರ್ಥ ಆಗ್ಲಿಕ್ಕೆ ಬರುತ್ತೆ ಆ ಜಾಗದಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನೋದು. ಸೊ ಅಲ್ಲಿಂದ ನಮ್ಮ ಹೀರೋಯಿನ್ ತಪ್ಪಿಸ್ಕೊಂಡು ಹೋಗೋಣ ಅನ್ಕೋಬೇಕಾದ್ರೆ ಕರೆಕ್ಟ್ ಆಗಿ ಒಂದು ಜಾಂಬಿ ನಮ್ಮ ಹೀರೋಯಿನ್ ಅನ್ನ ಕಚ್ಚೋದಕ್ಕೆ ಅಟ್ಯಾಕ್ ಮಾಡೋಕೆ ಬರುತ್ತೆ. ಅಷ್ಟೇ ನಮ್ಮ ಹುಡುಗಿ ಹೆದರಿ ಹೋಗಿ ಗಾಬರಿಯಾಗಿ ಅಲ್ಲೇ ನಿಂತ್ಕೋಬೇಕಾದ್ರೆ ಆವಾಗ ನಮ್ಮ ಹೀರೋಯಿನ್ ಅವಳ ಜೀವವನ್ನ ಕಾಪಾಡಬೇಕು ಅಂತ ನಮ್ಮ ಹೀರೋ ಬೇಗನೆ ಓಡಿ ಬಂದು ಆ ಜಾಂಬಿಯನ್ನ ಕೆಳಗಡೆ ತಳ್ಳಿ ಬಿಟ್ಬಿಟ್ಟು ನಮ್ಮ ಹೀರೋಯಿನ್ ಅನ್ನ ಹೇಗೋ ಕಾಪಾಡಿ ಬಿಡ್ತಾನೆ. ಸೊ ನಮ್ಮ ಹೀರೋಯಿನ್ ಅನ್ನ ಕರ್ಕೊಂಡು ಹೀರೋ ರೂಫ್ ಟಾಪ್ ಗೆ ಹೋಗ್ತಾ ಇರ್ಬೇಕಾದ್ರೆ ಅವರ ಕ್ಲಾಸ್ ಮೇಟ್ಸ್ ಎಲ್ಲರೂ ಜಾಂಬಿಯಾಗಿ ಚೇಂಜ್ ಆಗ್ಬಿಟ್ಟಿದ್ದಾರೆ. ಸೊ ಅವ್ರಗಳನ್ನ ಅಟ್ಯಾಕ್ ಮಾಡೋಕೆ ಬರ್ತಾರೆ. ಸೊ ನಮ್ಮ ಹೀರೋ ಹೇಗಾದ್ರೂ ಹೀರೋಯಿನ್ ಅನ್ನ ಕಾಪಾಡಬೇಕು ಅಂತ ಅನ್ಕೊಂಡು ಆ ಜಾಂಬಿ ಅಟ್ಯಾಕ್ ಅಲ್ಲಿ ಹೀರೋಯಿನ್ ಅನ್ನ ಕವರ್ ಮಾಡಿ ಅವನು ಜಾಂಬಿಯಿಂದ ಅಟ್ಯಾಕ್ ಆಗೋಗ್ತಾನೆ. ನಂತರ ಅಲ್ಲಿಂದ ತಪ್ಪಿಸ್ಕೊಂಡು ಹೇಗೋ ನಮ್ಮ ಹೀರೋ ಮತ್ತೆ ಹೀರೋಯಿನ್ ರೂಫ್ ಟಾಪ್ ಗೆ ಬಂದ್ಬಿಡ್ತಾರೆ. ಸೊ ಇವ್ರುಗಳನ್ನ ಹಿಂದೆನೆ ಚೇಸ್ ಮಾಡಿ ಬಂದಿದ್ದ ಜಾಂಬೀಸ್ ಎಲ್ಲ ರೂಫ್ ಟಾಪ್ ಗೆ ಬರೋದಕ್ಕೆ ಟ್ರೈ ಮಾಡ್ಬೇಕಾದ್ರೆ ಅಲ್ಲಿರುವ ಡೋರ್ ಅನ್ನ ನಮ್ಮ ಲೀಡರ್ ಹುಡುಗಿ ಯೂರಿ ಮತ್ತೆ ಫ್ರೆಂಡ್ ಹುಡುಗಿ ಯೂಕಿ ಮತ್ತೆ ಟೀಚರ್ ಮೂವರು ಸೇರಿ ಕ್ಲೋಸ್ ಮಾಡ್ತಾರೆ. ನಂತರವೇ ನಮ್ಮ ಹೀರೋ ಅವನ ಕೈಯಲ್ಲಿ ಜಾಂಬಿ ಕಚ್ಚಿರೋದನ್ನ ನೋಡಿ ಆ ಫ್ರೆಂಡ್ ಹುಡುಗಿ ತುಂಬಾನೇ ಶಾಕ್ ಆಗ್ತಾಳೆ. ಸೊ ಅದಕ್ಕೆ ಆ ಹುಡುಗಿ ಹೀರೋ ಹತ್ರ ಹೋಗ್ಬೇಡ ನೀನು ಅಂತ ಹೀರೋಯಿನ್ ಗೆ ಹೇಳ್ಬೇಕಾದ್ರೆ ಅದೇ ತರ ಹೀರೋ ಕೂಡ ನಾನು ಕಂಪ್ಲೀಟ್ ಆಗಿ ಜಾಂಬಿಯಾಗಿ ಚೇಂಜ್ ಆಗೋಷ್ಟರಲ್ಲಿ ಎಲ್ಲರೂ ನನ್ನನ್ನ ಬಿಟ್ಟು ದೂರ ಹೋಗ್ಬಿಡಿ ಅಂತ ಹೇಳ್ಕೊಂಡೆ. ಹಾಗೆ ನಮ್ಮ ಹೀರೋಯಿನ್ ಹತ್ರ ನನಗೆ ನೀನು ಅಂದ್ರೆ ತುಂಬಾನೇ ಇಷ್ಟ, ನೀನಂದ್ರೆ ನನಗೆ ಪ್ರಾಣ ಅಂತ ಅವನ ಮನಸ್ಸಲ್ಲಿ ಇರುವ ನಿಜವನ್ನು ಹೇಳ್ತಾನೆ. ಹೀಗೇನೆ ಇವ್ರುಗಳು ಎಮೋಷನಲ್ ಆಗಿ ಮಾತಾಡ್ತಾ ಇರ್ಬೇಕಾದ್ರೆ ಇವಾಗ ನಮ್ಮ ಹೀರೋ ಟೋಟಲ್ ಆಗಿ ಕಂಪ್ಲೀಟ್ ಆಗಿ ಜಾಂಬಿಯಾಗಿ ಚೇಂಜ್ ಆಗ್ಬಿಟ್ಟಿದ್ದಾನೆ. ಸೊ ಇವಾಗ ಅವನು ಹಾಗೆ ನಮ್ಮ ಹೀರೋಯಿನ್ ಅನ್ನೇ ಅಟ್ಯಾಕ್ ಮಾಡೋಕೆ ಬರ್ಬೇಕಾದ್ರೆ ಏನನ್ನ ಮಾಡೋದು ಅಂತ ಗೊತ್ತಾಗದೆ ಇರುವ ನಮ್ಮ ಹೀರೋಯಿನ್ ಬೇರೆ ದಾರಿನೇ ಇಲ್ಲದೆ ಅವಳ ಜೀವವನ್ನ ಕಾಪಾಡ್ಕೊಳ್ಳೋದಕ್ಕಾಗಿ ಅಲ್ಲಿರುವ ಒಂದು ವೆಪನ್ ಅನ್ನ ತಗೊಂಡು ನಮ್ಮ ಹೀರೋಗೆನೆ ಹೊಡೆದು ಅವನನ್ನ ಸಾಯಿಸಿ ಬಿಡ್ತಾಳೆ. ಇದರಿಂದ ನಮ್ಮ ಹೀರೋಯಿನ್ಗೆ ತುಂಬಾನೇ ಬೇಜಾರಾಗ್ತಿರುತ್ತೆ, ಆದ್ರಿಂದ ಅಳ್ತಿರ್ತಾಳೆ. ಆದ್ರೂ ನಾವು ಹೀಗೇನೆ ಇರ್ತಾ ಇದ್ರೆ ಏನನ್ನು ಮಾಡೋಕೆ ಆಗಲ್ಲ ಅಂತ ಅಲ್ಲಿ ಮಿಕ್ಕಿರೋರು ಎಲ್ಲರನ್ನು ಎನ್ಕರೇಜ್ ಮಾಡ್ಬೇಕು ಅಂತ ಹೀರೋಯಿನ್ ಸ್ಟಾರ್ಟ್ ಮಾಡಿದ ಕ್ಲಬ್ ಏನೇ ಈ ಸ್ಕೂಲ್ ಲಿವಿಂಗ್ ಕ್ಲಬ್ ಅಂತ ಎಲ್ಲ ಕಥೆಯನ್ನು ಇವಾಗ ಹೇಳಿ ಮುಗಿಸ್ತಾಳೆ ಲೀಡರ್ ಹುಡುಗಿ ಯೂರಿ. ಆದ್ರಿಂದ ನಮ್ಮ ಹೀರೋಯಿನ್ ಹೇಳಿದ ಹಾಗೆ ನಾವು ಎಲ್ಲರೂ ಈ ರೂಫ್ ಟಾಪ್ ಮೇಲೆನೆ ಇರ್ತಿದ್ವಿ. ಮಿಕ್ಕಿರೋ ಹುಡುಗಿಯರೆಲ್ಲ ಜಾಂಬಿಸ್ ಹತ್ರ ಸಿಗಾಕೊಂಡು ಅವ್ರುಗಳು ಇವಾಗ ಜಾಂಬಿಯಾಗಿ ಚೇಂಜ್ ಆಗ್ಬಿಟ್ಟಿದ್ದಾರೆ ಅಂತ ಮಿಕ್ಕಿ ಹತ್ರ ಎಲ್ಲವನ್ನು ಈ ಲೀಡರ್ ಹುಡುಗಿ ಹೇಳ್ತಾಳೆ. ಆದ್ರೆ ಏನೇ ಹೇಳಿದ್ರು ಎಷ್ಟೇ ಹೇಳಿದ್ರು ಈ ಮಿಕ್ಕಿ ಹುಡುಗಿಗೆ ಅರ್ಥನೇ ಆಗ್ತಾ ಇಲ್ಲ. ಇವ್ರುಗಳು ಈ ರೂಫ್ ಟಾಪ್ ಮೇಲೆ ಇರ್ತಾ ಇರೋದು ಇಷ್ಟನೇ ಆಗ್ತಿಲ್ಲ. ಆದ್ರಿಂದ ಅವಳ ಮನಸ್ಸೊಳಗಡೆ ಯಾವ ರೀತಿ ಫೀಲ್ ಮಾಡ್ತಾಳೆ ಅಂದ್ರೆ ಈ ಜಾಗಕ್ಕೂ ಜಾಂಬಿಸ್ ಬಂದು ಅಟ್ಯಾಕ್ ಮಾಡ್ಬೇಕು ಅನ್ನೋ ರೀತಿ ಫೀಲ್ ಮಾಡ್ತಿರ್ತಾಳೆ. ಅದು ಮಾತ್ರ ಇಲ್ಲ, ಇಡೀ ಸ್ಕೂಲ್ ಅಲ್ಲಿ ಎಷ್ಟು ಜಾಂಬಿಗಳು ಇರ್ತಾ ಇದೆ, ಯಾರೆಲ್ಲ ಜಾಂಬಿಯಾಗಿ ಚೇಂಜ್ ಆಗಿದ್ದಾರೆ ಅನ್ನೋದನ್ನ ನೋಡ್ಬೇಕು ಅಂತಾನು ಅವಳಿಗೆ ಆಸೆ ಆಗ್ತಿರುತ್ತೆ. ಸೊ ನೆಕ್ಸ್ಟ್ ದಿನ ಆಗುತ್ತೆ, ಎಲ್ಲರೂ ಕೂತು ಒಂದು ಜಾಗದಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಆವಾಗ ಮಿಕ್ಕಿ ಹುಡುಗಿ ನಾನು ಇಲ್ಲಿಂದ ಹೋಗ್ತೀನಿ, ನನ್ನನ್ನ ಹುಡುಗಿ ನನ್ನ ಹಿಂದೆ ಯಾರು ಬರಬೇಡಿ ಅಂತ ಹೇಳ್ಬಿಟ್ಟು ಅವಳ ಬ್ಯಾಗ್ ಅನ್ನ ತಗೊಂಡು ಹೊರಗಡೆ ಹೋಗ್ತಾಳೆ. ಯಾರು ಏನೇ ಹೇಳಿದ್ರು ಅವ್ರಗಳ ಮಾತನ್ನ ಇವಳು ಕೇಳ್ತಾ ಇಲ್ಲ, ಅವಳ ಪಾಡಿಗೆ ಹೋಗ್ತಿರ್ತಾಳೆ. ಸೊ ಇವಾಗ ಜಾಂಬಿಸ್ ಎಲ್ಲವನ್ನು ಡೈವರ್ಟ್ ಮಾಡೋದಕ್ಕಾಗಿ ಸ್ಕೂಲಿನ ಕಾನ್ಫರೆನ್ಸ್ ರೂಮಿಗೆ ಹೋಗಿ ಅಲ್ಲಿ ಮೈಕ್ ಇಂದ ಒಂದು ಹಾಡನ್ನ ಪ್ಲೇ ಮಾಡಿ ಬಿಡ್ತಾಳೆ. ಆ ರೀತಿ ಮ್ಯೂಸಿಕ್ ಅನ್ನ ಪ್ಲೇ ಮಾಡಿ ಬಿಡ್ಬೇಕಾದ್ರೆ ಆ ಸ್ಕೂಲ್ ಗ್ರೌಂಡ್ ಅಲ್ಲಿ ಇರ್ತಾ ಇರುವ ಜಾಂಬಿಸ್ ಎಲ್ಲವೇ ಮ್ಯೂಸಿಕ್ ಪ್ಲೇ ಆಗ್ತಿರುವ ಸ್ಪೀಕರ್ ಹತ್ರ ಹೋಗುತ್ತೆ. ಆದ್ರಿಂದ ಜಾಂಬಿಗಳ ಕಣ್ಣಿಗೆ ಬೀಳ್ದೆ ಅಲ್ಲಿಂದ ಎಸ್ಕೇಪ್ ಆಗಿ ಹೇಗೋ ತಪ್ಪಿಸ್ಕೊಂಡು ನಿಧಾನಕ್ಕೆ ನಮ್ಮ ಮಿಕ್ಕಿ ಹೋಗ್ತಿರ್ತಾಳೆ. ಆವಾಗ ಫ್ರೆಂಡ್ ಹುಡುಗಿ ಯೂಕಿ ಇದ್ದಾಳಲ್ಲ, ಅವಳು ಮಿಕ್ಕಿ ಹುಡುಗಿಯನ್ನ ಫಾಲೋ ಮಾಡಿ ಬಂದು ನೀನು ಮಾತ್ರ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಅನ್ಕೊಳ್ಳೇ ಬೇಡ, ಇದು ತುಂಬಾನೇ ಅಪಾಯ ನೀನು ತಗೊಂಡಿರುವ ಡಿಸಿಷನ್. ಹೊರಗಡೆ ಪ್ರಪಂಚದಲ್ಲಿ ಇನ್ನ ಯಾರೆಲ್ಲ ಜಾಂಬಿಯಾಗಿ ಚೇಂಜ್ ಆಗಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ, ಸೊ ನೀನು ನಮ್ ಜೊತೆನೆ ಇರೋ ಅಂತ ಹೇಳ್ಬೇಕಾದ್ರೆ
ಆದ್ರೆ ಮಿಕ್ಕಿ ಹುಡುಗಿ ಅವಳು ಹೇಳುವ ವಿಷಯವನ್ನ ಕಿವಿಗೇನೆ ತಗೋತಿಲ್ಲ. ಟೀಚರ್ ಅವರ ಟೇಬಲ್ ಇಂದ ತಗೊಂಡಿದ್ದ ಕಾರ್ ಕೀಯನ್ನು ಯೂಸ್ ಮಾಡಿ ಯಾವ ಕಾರಿನ ಕೀ ಇದು ಅಂತ ಕಂಡುಹಿಡಿಯೋದಕ್ಕಾಗಿ ಚೆಕ್ ಮಾಡ್ತಿರ್ತಾಳೆ. ಅದೇ ಸಮಯದಲ್ಲಿ ಕೆಳಗಡೆ ಏನು ವಿಷಯ ನಡೀತಾ ಇದೆ ಅಂತ ಗೊತ್ತಿಲ್ಲದೆ ಇರುವ ನಮ್ಮ ಹೀರೋಯಿನ್ ಮತ್ತೆ ಲೀಡರ್ ಹುಡುಗಿ ಬೇಗ ಬೇಗ ಆಡಿಟೋರಿಯಂ ರೂಮ್ ಒಳಗಡೆ ಬಂದು ಮ್ಯೂಸಿಕ್ ಪ್ಲೇ ಆಗ್ತಾ ಇರುವ ಆಂಪ್ಲಿಫೈಯರ್ ಅನ್ನ ಗೊತ್ತಿಲ್ಲದೆ ಆಫ್ ಮಾಡಿ ಬಿಡ್ತಾರೆ. ಅದರಿಂದ ಏನಾಗುತ್ತೆ, ಹೊರಗಡೆ ಇರುವ ಜಾಂಬೀಸ್ ಗಳ ಗಮನ ಪೂರ್ತಿ ಆ ಫ್ರೆಂಡ್ ಹುಡುಗಿ ಮತ್ತೆ ಮಿಕ್ಕಿ ಹುಡುಗಿಯ ಮೇಲೆ ತಿರುಗುತ್ತೆ. ಸೊ ಇಬ್ಬರಿಗೆ ತುಂಬಾನೇ ಕಷ್ಟಪಟ್ಟು ಅಲ್ಲಿ ಬರುವ ಜಾಂಬೀಸ್ ಎಲ್ಲವನ್ನು ಹೊರದಾಕ್ತಿರ್ತಾರೆ. ಒಂದು ಸ್ಟೇಜ್ ಅಲ್ಲಿ ಅವುಗಳ ಕೈಯಲ್ಲಿ ಆ ಜಾಂಬೀಸ್ ಅನ್ನ ಕಂಟ್ರೋಲ್ ಮಾಡೋಕೆ ಆಗ್ತಾ ಇಲ್ಲ, ಅವುಗಳನ್ನ ತಡ್ಕೊಳ್ಳೋಕೆನೆ ಆಗ್ತಾ ಇಲ್ಲ. ಆದ್ರಿಂದ ಅಲ್ಲಿ ನಿಂತಿರುವ ಒಂದು ಕಾರ್ ಮೇಲೆ ಹತ್ತಿ ಹಾಗೆ ಭಯದಲ್ಲಿ ಹೆದರ್ಕೊಂಡು ನಡುಗಿ ನಿಂತಿರ್ತಾರೆ. ಇದನ್ನ ನೋಡಿದ ನಮ್ಮ ಹೀರೋಯಿನ್ ಮತ್ತೆ ಲೀಡರ್ ಹುಡುಗಿ ಅಯ್ಯೋ ಗೊತ್ತಿಲ್ಲದೆ ನಾವು ಮ್ಯೂಸಿಕ್ ಅನ್ನ ಆಫ್ ಮಾಡಿ ಬಿಟ್ವಲ್ಲ ಅಂತ ಮತ್ತೆ ಮ್ಯೂಸಿಕ್ ಅನ್ನ ಪ್ಲೇ ಮಾಡಿ ಬಿಟ್ಬಿಟ್ಟು ಇವ್ರುಗಳನ್ನ ಕಾಪಾಡೋದಕ್ಕಾಗಿ ಆ ಜಾಂಬೀಸ್ ಗಳನ್ನ ನಮ್ಮ ಹುಡುಗಿಯರು ಡೈವರ್ಟ್ ಮಾಡ್ತಾರೆ. ನಂತರ ಹೇಗೋ ಮಿಕ್ಕಿ ಮತ್ತೆ ನಮ್ಮ ಫ್ರೆಂಡ್ ಹುಡುಗಿ ಇಬ್ಬರನ್ನು ಜೀವಂತವಾಗಿ ಕಾಪಾಡಿ ಕೊನೆಗೆ ಹೇಗೋ ರೂಫ್ ಟಾಪಿಗೆ ಕರ್ಕೊಂಡು ಬಂದ್ಬಿಡ್ತಾರೆ. ಇವಾಗ್ಲೇನೆ ತಾನು ಮಾಡಿದ ತಪ್ಪು ಏನು ಅನ್ನೋದು ಮಿಕ್ಕಿ ಹುಡುಗಿಗೆ ಅರ್ಥ ಆಗ್ಲಿಕ್ಕೆ ಬರುತ್ತೆ. ಸೊ ನಮ್ಮ ಹೀರೋಯಿನ್ ಹತ್ರ ನನ್ನನ್ನು ಕ್ಷಮಿಸ್ಬಿಡಿ, ನನ್ನಿಂದಾನೇ ಇಷ್ಟು ದೊಡ್ಡ ಪ್ರಾಬ್ಲಮ್ ಆಗಿದ್ದು ಅಂತ ಹೇಳಿ ಎಲ್ಲರ ಹತ್ರನು ಸಾರಿಯನ್ನ ಕೇಳ್ತಾಳೆ. ಆದ್ರಿಂದ ನಮ್ಮ ಹುಡುಗಿಯರು ಎಲ್ಲರೂ ಆ ಮಿಕ್ಕಿ ಹುಡುಗಿಗೆ ಕ್ಷಮೆಯನ್ನು ಕೊಡ್ತಾರೆ. ಹಾಗೆ ಅವಳನ್ನು ಒಂದು ಒಳ್ಳೆ ಫ್ರೆಂಡ್ ಆಗಿ ತಗೋತಾರೆ ನಮ್ಮ ಹುಡುಗಿಯರು. ಹೀಗಿರ್ಬೇಕಾದ್ರೆ ನೆಕ್ಸ್ಟ್ ದಿನ ಆಗುತ್ತೆ, ಇವ್ರುಗಳು ಸರ್ವೈವ್ ಮಾಡ್ಬೇಕು ಅಂದ್ರೆ ಇನ್ನ ತುಂಬಾ ವಿಷಯಗಳು ಬೇಕಾಗುತ್ತೆ ಇವ್ರುಗಳಿಗೆ. ಆದ್ರಿಂದ ಎಲ್ಲರೂ ಸ್ಕೂಲ್ ಅಲ್ಲಿ ಇರುವ ವ್ಯಾರ್ ಹೌಸ್ ಗೆ ಬರ್ತಾರೆ. ಅಲ್ಲಿ ಬರೋ ದಾರಿಯಲ್ಲಿ ತುಂಬಾ ಜಾಂಬೀಸ್ ಗಳು ಇವ್ರುಗಳನ್ನ ಅಟ್ಯಾಕ್ ಮಾಡ್ಬೇಕಾದ್ರೆ ನಮ್ಮ ಹುಡುಗಿಯರು ಎಲ್ಲರೂ ಒಂದು ಟೀಮ್ ಆಗಿ ಕೆಲಸ ಮಾಡಿ ಅವರುಗಳನ್ನ ಅಟ್ಯಾಕ್ ಮಾಡೋಕೆ ಬಂದಿದ್ದ ಜಾಂಬೀಸ್ ಎಲ್ಲವನ್ನು ಹೊಡೆದು ಚಿಂದಿ ಮಾಡ್ತಾರೆ. ಹೇಗೋ ಕೊನೆಗೆ ವ್ಯಾರ್ ಹೌಸ್ ಗೆ ಬರ್ತಾರೆ. ಅಲ್ಲಿಗೆ ಬಂದು ನೋಡ್ಬೇಕಾದ್ರೆ ಎಲ್ಲ ವಿಷಯವೇ ಎಲ್ಲ ಥಿಂಗ್ಸ್ ತುಂಬಾ ಜಾಸ್ತಿನೇ ಇರ್ತಾ ಇದೆ. ಅದನ್ನು ನೋಡಿದ ನಮ್ಮ ಹುಡುಗಿಯರಿಗೆ ಎಲ್ಲರಿಗೂ ತುಂಬಾನೇ ಖುಷಿ ಆಗ್ತಾ ಇರುತ್ತೆ. ಅದರಲ್ಲಿ ಎಲ್ಲರೂ ಆ ವ್ಯಾರ್ ಹೌಸ್ ಅನ್ನ ಸುತ್ತಮುತ್ತ ನೋಡ್ತಿರ್ಬೇಕಾದ್ರೆ ಆವಾಗ ನಮ್ಮ ಹೀರೋಯಿನ್ ಗೆ ಸಡನ್ ಆಗಿ ಹೀರೋವನ ನೆನಪಾಗುತ್ತೆ. ಯಾಕೆಂದ್ರೆ ಇವಳನ್ನ ಕಾಪಾಡೋಕೆ ಹೋಗಿದ್ದಾನೆ ನಮ್ಮ ಹೀರೋ ಜಾಂಬಿ ಆಗ್ಬಿಟ್ಟಿರ್ತಾನೆ. ಸೊ ಅವನು ಸತ್ತೋಗಿರೋದ್ರ ಬಗ್ಗೆ ಯೋಚನೆ ಮಾಡಿ ನಮ್ಮ ಹೀರೋಯಿನ್ ತುಂಬಾನೇ ಫೀಲ್ ಮಾಡ್ತಿರ್ತಾಳೆ. ಅವಾಗ ಏನಾಗುತ್ತೆ ಅಂದ್ರೆ ಆ ವ್ಯಾರ್ ಹೌಸ್ ಒಳಗಡೆನೆ ಒಂದು ಜಾಂಬಿ ಇದ್ದಿದೆ ಅನ್ಸುತ್ತೆ. ಅದು ನಮ್ಮ ಹೀರೋಯಿನ್ ಗೆ ಹೊಡೆದು ಅವಳನ್ನ ಕಚ್ಚೋಕೆ ಹೋಗುತ್ತೆ. ಆವಾಗ ಆ ಸಮಯದಲ್ಲಿ ಕರೆಕ್ಟ್ ಆಗಿ ಆ ಜಾಗಕ್ಕೆ ಬಂದಿದ್ದ ಲೀಡರ್ ಹುಡುಗಿ ಆ ಜಾಂಬಿಯನ್ನು ಹೊಡೆದಾಕ್ಬಿಟ್ಟು ನಮ್ಮ ಹೀರೋಯಿನ್ ಅನ್ನ ಕಾಪಾಡ್ತಾಳೆ. ನಂತರ ನಮ್ಮ ಹುಡುಗಿಯರು ಅವ್ರಗಳಿಗೆ ಬೇಕಾಗಿರುವ ವಿಷಯ ಥಿಂಗ್ಸ್ ಎಲ್ಲವನ್ನು ತಗೊಂಡು ಬೇಗ ಬೇಗ ಅವ್ರಗಳ ಜಾಗಕ್ಕೆ ಬರ್ತಾರೆ. ಇವಾಗ ಇವ್ರಗಳಿಗೆ ಎಲ್ಲ ಥಿಂಗ್ಸ್ ಜಾಸ್ತಿನೇ ಸಿಕ್ಕಿರೋದ್ರಿಂದ ಅದ್ರ ಬಗ್ಗೆ ಮಾತಾಡಿ ತುಂಬಾನೇ ಖುಷಿ ಆಗ್ತಾರೆ. ಹೀಗೆ ದಿನಗಳು ಕಳೀತಾ ಕಳೀತಾ ಸ್ಕೂಲ್ ಅಲ್ಲಿ ಯಾವಾಗ್ಲೂ ನಾರ್ಮಲ್ ಆಗಿ ಒಂದು ಫೆಸ್ಟಿವಲ್ ಮಾಡೋ ರೀತಿನೇ ಇವರು 4 ಜನರು ಒಂದು ಫೆಸ್ಟಿವಲ್ ಗೆ ರೆಡಿ ಆಗ್ತಾರೆ. ಅವ್ರಗಳೇ ಕೂತು ಡೆಕೋರೇಷನ್ ಅನ್ನ ಮಾಡಿ ಬಲೂನ್ ಅನ್ನ ಕಟ್ಟಿ ಪೇಂಟಿಂಗ್ಸ್ ಎಲ್ಲ ಮಾಡಿ ಎಲ್ಲವನ್ನು ಇವ್ರಗಳೇ ರೆಡಿ ಮಾಡ್ತಾ ಇರ್ತಾರೆ. ಅದ್ರಲ್ಲೂ ಅವರ ಟೀಚರ್ ಗೆ ಗೊತ್ತಾಗಬಾರ್ದು ಅಂತ ಅನ್ಕೋತಿರ್ತಾಳೆ ಈ ಫ್ರೆಂಡ್ ಹುಡುಗಿ ಯೂಕಿ. ಅದೇ ತರ ಅವ್ರುಗಳು ಸೆಲೆಬ್ರೇಟ್ ಮಾಡೋದಕ್ಕಾಗಿ ಎಲ್ಲ ಕೆಲಸವನ್ನು ಮುಗಿಸಾದ ಮೇಲೆ ನಮ್ಮ ಯೂಕಿ ಹುಡುಗಿ ಟೀಚರ್ ಅನ್ನ ಜಾಗಕ್ಕೆ ಕರ್ಕೊಂಡು ಬಂದು ಸರ್ಪ್ರೈಸ್ ಮಾಡ್ತಾಳೆ. ನಂತರ ಒಬ್ಬರಿಗೊಬ್ಬರು ಅವರ ಡ್ರೀಮ್ಸ್ ಅವರ ಏಮ್ ಏನು ಅನ್ನೋದ್ರ ಬಗ್ಗೆ ಮಾತಾಡಿ ಎಲ್ಲರೂ ಎಂಜಾಯ್ ಮಾಡ್ತಿರ್ತಾರೆ. ಆವಾಗ ಸಡನ್ ಆಗಿ ಫೈರ್ ಅಲಾರಂ ಬಡ್ಕೊಳ್ಳೋದಕ್ಕೆ ಶುರು ಆಗುತ್ತೆ. ಏನು ನಡೀತಾ ಇದೆ ಅನ್ನೋ ವಿಷಯವನ್ನ ತಿಳ್ಕೊಳ್ಳೋದಕ್ಕಾಗಿ ನಮ್ಮ ಹುಡುಗಿಯರು ಹೊರಗಡೆ ಬಂದು ನೋಡ್ತಾರೆ. ಆವಾಗಲೇ ಎಲ್ಲ ಜಾಂಬೀಸ್ ಸ್ಕೂಲ್ ಒಳಗಡೆ ಬಂದ್ಬಿಟ್ಟಿದೆ. ಅದ್ರಲ್ಲೂ ಒಂದು ಜಾಂಬಿ ಕಿಚನ್ ಒಳಗಡೆ ಹೋಗಿ ಲೈಟರ್ ಅನ್ನು ಯೂಸ್ ಮಾಡಿ ಬೆಂಕಿಯನ್ನ ಕಚ್ಚಿಸ್ಬಿಟ್ಟಿದೆ ಅನ್ನೋ ವಿಷಯ ಗೊತ್ತಾಗ್ಲಿಕ್ಕೆ ಬರುತ್ತೆ. ಸೊ ಆ ಬಿಲ್ಡಿಂಗ್ ಒಳಗಡೆನೆ ನಮ್ಮ ಹುಡುಗಿಯರು ಇರ್ತಾ ಇದ್ರೆ ಖಂಡಿತ ತೀರೋಗ್ ಬಿಡ್ತಾರೆ ಅಲ್ವಾ. ಆದ್ರಿಂದ ಅಲ್ಲಿಂದ ಹೇಗಾದ್ರೂ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಫೀಲ್ ಮಾಡ್ತಾರೆ. ಸೊ ಅಲ್ಲಿಂದ ನಿಧಾನಕ್ಕೆ ಎಸ್ಕೇಪ್ ಆಗಿ ಹೋಗ್ತಿರ್ಬೇಕಾದ್ರೆ ಜಾಂಬೀಸ್ ಗಳ ಕಣ್ಣಿಗೆ ಬಿದ್ದು ಬಿಡ್ತಾರೆ ನಮ್ಮ ಹುಡುಗಿಯರು. ಆದ್ರಿಂದ ನಮ್ಮ ಹುಡುಗಿಯರು ತಪ್ಪಿಸ್ಕೊಂಡು ಹೋಗ್ಬೇಕಾದ್ರೆ 2 ಗ್ರೂಪ್ ಆಗಿ ಡಿವೈಡ್ ಆಗಿ ತಪ್ಪಿಸ್ಕೊಂಡು ಹೋಗ್ಬೇಕಾಗಿರುವ ಸಿಚುವೇಶನ್ ಬಂದ್ಬಿಡುತ್ತೆ. ಸೊ ನಮ್ಮ ಹೀರೋಯಿನ್ ಮಾತ್ರ ಆ ಜಾಂಬಿಗಳನ್ನು ತಡೆದು ಅವರು ಎಲ್ಲರನ್ನು ಓಡಿ ಹೋಗಿ ಅಂತ ಹೇಳ್ತಿರ್ತಾಳೆ. ಆದ್ರಿಂದ ಆ ಸ್ಕೂಲ್ ಟೀಚರ್ ಮತ್ತೆ ಆ ಯೂಕಿ ಹುಡುಗಿ ತಪ್ಪಿಸ್ಕೊಂಡು ಬೇರೆ ಕಡೆ ಓಡಿ ಹೋಗ್ತಾರೆ. ಇನ್ನೊಂದು ಕಡೆ ನಮ್ಮ ಮಿಕ್ಕಿ ಹುಡುಗಿ ಮತ್ತೆ ಲೀಡರ್ ಹುಡುಗಿ ಯೂರಿ ಜಾಂಬಿಗಳ ಹತ್ರದಿಂದ ತಪ್ಪಿಸ್ಕೊಂಡು ಒಂದು ರೂಮ್ ಒಳಗಡೆ ಬಂದು ಡೋರ್ ಅನ್ನ ಕ್ಲೋಸ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಆವಾಗ ಆ ಜಾಗದಲ್ಲಿ ನೋಡ್ಬೇಕಾದ್ರೆ ಎಲ್ಲಾ ಕಡೆನೂ ಬೆಂಕಿ ಹಿಡ್ಕುತ್ತಿರುತ್ತೆ. ಅದ್ರಲ್ಲೂ ಅರ್ಧ ಸುಟ್ಟೋಗಿ ಸುಡದೆ ಇರೋ ರೀತಿ ಜಾಂಬಿಗಳೆಲ್ಲ ನಡೆಯೋದಕ್ಕೆ ಶುರುವಾಗುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಇವಾಗ ನಮ್ಮ ಹೀರೋಯಿನ್ ಮಾತ್ರ ಜಾಂಬಿಗಳ ಜೊತೆ ಫೈಟ್ ಮಾಡ್ತಾ ಇರೋದ್ರಿಂದ ಎಲ್ಲಾ ಜಾಂಬೀಸು ನಮ್ಮ ಹೀರೋಯಿನ್ ಅನ್ನ ರೌಂಡ್ ಕಟ್ಕೊಬಿಡುತ್ತೆ. ಅದರಲ್ಲಿ ನಮ್ಮ ಹೀರೋಯಿನ್ ಗಾಬರಿ ಆದವಳು ಅಲ್ಲಿರುವ ಟ್ಯಾಂಕ್ ಮೇಲೆ ಹತ್ತಿ ನಿಂತ್ಕೋತಾವಳೆ. ಸೊ ಕೆಳಗಡೆ ಇರುವ ಜಾಂಬೀಸ್ ಎಲ್ಲವೇ ನಮ್ಮ ಹೀರೋಯಿನ್ ಅವಳ ಕಾಲನ್ನು ಹಿಡಿಯೋದಕ್ಕೆ ಟ್ರೈ ಮಾಡ್ತಿರ್ತವೆ. ಅಷ್ಟೇ ನಮ್ಮ ಹೀರೋಯಿನ್ ಅವಳ ಕತೆ ಮುಗೀತು ಅಂತ ನಾವ್ ಅನ್ಕೋಬೇಕಾದ್ರೆ ಅದೇ ರೀತಿ ನಮ್ಮ ಹೀರೋಯಿನ್ ಅಷ್ಟೇ ನಮ್ಮ ಕತೆ ಮುಗೀತು ಅಂತ ಅವಳು ಯೋಚನೆ ಮಾಡ್ತಿರ್ತಾಳೆ. ಆವಾಗ್ಲೇ ಸಡನ್ ಆಗಿ ನಮ್ಮ ಹೀರೋ ಅವಳ ಕಣ್ಣಿಗೆ ಕಾಣಿಸ್ಕೊತಾನೆ. ಹೀರೋ ಹೀರೋಯಿನ್ ಹತ್ರ ನಿನ್ನನ್ನು ನನಗೆ ಯಾಕೆ ಗೊತ್ತಾ ತುಂಬಾ ಇಷ್ಟ ಆಗ್ತಾ ಇರೋದು, ನಿನ್ನ ಆಟಿಟ್ಯೂಡೇ ನನಗೆ ಇಷ್ಟ. ನೀನು ಯಾವುದನ್ನು ಅಷ್ಟು ಬೇಗ ಗಿವ್ ಅಪ್ ಮಾಡಲ್ಲ. ಅದ್ರಲ್ಲೂ ನೀನು ಒಬ್ಬಳು ತುಂಬಾನೇ ಸೂಪರ್ ಆದ ಅಥ್ಲೀಟ್ ಅನ್ನೋದನ್ನ
ಅನ್ನೋದನ್ನ ನೆನ್ಪಿಟ್ಕೋ ಯಾವಾಗ್ಲೂ, ಅದನ್ನ ಮಾತ್ರ ನೀನು ಯಾವತ್ತೂ ಮರಿಲೇಬೇಡ ಅನ್ನೋ ರೀತಿ ಹೀರೋ ಹೇಳೋ ರೀತಿ ನಮ್ಮ ಹೀರೋಯಿನ್ ಇಮ್ಯಾಜಿನೇಷನ್ ಮಾಡಿ ನೋಡ್ದವಳು ಇವಾಗ್ಲೇನೆ ನಮ್ಮ ಹೀರೋಯಿನ್ಗೆ ಇದ್ರ ಮೇಲೆ ಒಂದು ನಂಬಿಕೆನೆ ಬರುತ್ತೆ. ನಮ್ಮ ಹೀರೋಯಿನ್ ಒಬ್ಳು ಅಥ್ಲೆಟ್ ಅನ್ನೋದ್ರಿಂದ ಜಾಗವನ್ನ ಬಿಟ್ಟು ತುಂಬಾ ದೂರ ಲಾಂಗ್ ಜಂಪ್ ಅನ್ನ ಮಾಡಿ ನಂತರ ಅವಳನ್ನ ಅಟ್ಯಾಕ್ ಮಾಡೋಕೆ ಬರುವ ಜಾಂಬೀಸ್ ಎಲ್ಲವನ್ನು ಹೊಡೆದು ಚುಚ್ಚುತ್ತಾಳೆ. ಅವಳ ದಾರಿ ಎಲ್ಲವನ್ನು ಕ್ಲಿಯರ್ ಮಾಡ್ಕೊಂಡು ಅವಳ ಫ್ರೆಂಡ್ಸ್ ಅನ್ನ ಹುಡುಕಿ ಬರ್ತಿರ್ತಾಳೆ ನಮ್ಮ ಹೀರೋಯಿನ್. ಆಮೇಲೆ ಕೊನೆಗೆ ಆ ಮಿಕ್ಕಿ ಹುಡುಗಿ ಮತ್ತೆ ಲೀಡರ್ ಹುಡುಗಿ ಹೌಸ್ಕೊಂಡಿರುವ ರೂಮಿಗೆ ಬಂದು ನಮ್ಮ ಹೀರೋಯಿನ್ ನೋಡ್ಬೇಕಾದ್ರೆ ಆ ಜಾಗದಲ್ಲಿ ಎಲ್ಲರೂ ಸುಟ್ಟು ಹೋಗಿ ಬಿದ್ದಿರ್ತಾರೆ. ಇದನ್ನು ನೋಡಿದ ನಮ್ಮ ಹೀರೋಯಿನ್ ತುಂಬಾನೇ ಫೀಲ್ ಆಗ್ತಾಳೆ, ಎಮೋಷನಲ್ ಆಗಿ ಆ ಹುಡುಗಿರು ಸತ್ತೋಗ್ಬಿಟ್ಟಿದ್ದಾರೆ ಅಂತ ಅನ್ಕೊಂಡು ಆ ಜಾಗದಲ್ಲೇ ಕೂತು ಅಳ್ತಿರ್ತಾಳೆ. ಆದ್ರೆ ಅವಾಗ ಸಡನ್ ಆಗಿ ಪಕ್ಕದಲ್ಲಿ ಇರುವ ರೂಮ್ ಇಂದ ಏನೋ ಒಂದು ರೀತಿ ಸದ್ದಾಗುತ್ತೆ. ಏನು ಅಂತ ನಮ್ಮ ಹೀರೋಯಿನ್ ಓಡಿ ಹೋಗಿ ಅಲ್ಲಿ ನೋಡ್ಬೇಕಾದ್ರೇನೆ ಗೊತ್ತಾಗ್ಲಿಕ್ಕೆ ಬರುತ್ತೆ ಇನ್ನ ಆ ಮಿಕ್ಕಿ ಹುಡುಗಿ ಮತ್ತೆ ನಮ್ಮ ಲೀಡರ್ ಹುಡುಗಿ ಇನ್ನ ಸತ್ತಿಲ್ಲ ಅಂತ. ಅದ್ರಲ್ಲೂ ಅವರಿಬ್ಬರು ಜಾಂಬೀಸ್ ಹತ್ರ ಇಂದ ತಪ್ಪಿಸ್ಕೊಳ್ಳೋದಕ್ಕಾಗಿ ತುಂಬಾನೇ ಹೋರಾಡ್ತಿರ್ತಾರೆ. ಸೊ ನಮ್ಮ ಹೀರೋಯಿನ್ ಅಲ್ಲಿಗೆ ಹೋಗಿ ಅಲ್ಲಿರುವ ಜಾಂಬೀಸ್ ಅನ್ನ ಅಟ್ಯಾಕ್ ಮಾಡಿ ಅವಳ ಫ್ರೆಂಡ್ಸ್ ಗೆ ಹೆಲ್ಪ್ ಮಾಡಿ ಅವ್ರಗಳನ್ನ ಕಾಪಾಡ್ತಾಳೆ. ಇವಾಗ ಮೂವರು ಜೀವ ಉಳ್ಕೊಂಡಿದ್ದ ಖುಷಿಯಲ್ಲಿ ತಪ್ಕೋತಾರೆ. ಆವಾಗ್ಲೇ ಆ ಫ್ರೆಂಡ್ ಹುಡುಗಿಯನ್ನ ಕಾಣ್ತಾ ಇಲ್ಲ, ಅಂದ್ರೆ ಯೂಕಿ ಹುಡುಗಿಯನ್ನ ಕಾಣ್ತಾ ಇಲ್ಲ ಅನ್ನೋ ವಿಷಯ ಗೊತ್ತಾಗ್ಲಿಕ್ಕೆ ಬರುತ್ತೆ. ಆದ್ರೆ ಇವ್ರುಗಳು ಆ ಹುಡುಗಿ ಜೊತೆನೆ ಹೋಗಿದ್ದ ಟೀಚರ್ ಬಗ್ಗೆ ಏನನ್ನು ಮಾತಾಡ್ಕೋತಾನೆ ಇಲ್ಲ. ಸೊ ಅಲ್ಲಿಂದ ಬೇಗ ಬೇಗ ಹೊರಟು ಹೇಗೋ ಹುಡುಕಿ ಆ ಫ್ರೆಂಡ್ ಹುಡುಗಿ ಯೂಕಿ ಹುಡುಗಿಯನ್ನು ಕಂಡು ಹಿಡಿತಾರೆ ನಮ್ಮ ಹುಡುಗಿಯರು. ಆವಾಗ್ಲೇನೆ ನಮಗೇನೆ ಇನ್ನೊಂದು ವಿಷಯ ಗೊತ್ತಾಗ್ಲಿಕ್ಕೆ ಬರುತ್ತೆ. ಅದು ಏನು ಅಂದ್ರೆ ಇಷ್ಟು ದಿನ ಒಂದು ಕ್ಯಾರೆಕ್ಟರ್ ಟೀಚರ್ ಆಗಿ ಇರ್ತಾ ಇತ್ತು ಅಲ್ವಾ, ಅವರು ಇಷ್ಟು ದಿನಗಳಾಗಿ ಇವ್ರುಗಳ ಜೊತೆನೆ ಇರ್ತಿರ್ಲಿಲ್ಲ. ಅವು ಎಲ್ಲವೇ ಈ ಫ್ರೆಂಡ್ ಹುಡುಗಿ ಯೂಕಿ ಹುಡುಗಿ ಇದ್ದಾಳೆ ಅಲ್ವಾ, ಎಲ್ಲವೇ ಇವಳ ಕಲ್ಪನೆನೆ. ಅಂದ್ರೆ ಜಾಂಬಿಗಳ ಅಟ್ಯಾಕ್ ಇಂದ ಟೀಚರ್ ಅವರು ಕ್ಲಿನಿಕ್ ಅಲ್ಲಿ ಇರ್ಬೇಕಾದ್ರೇನೆ ಅವರು ಕೂಡ ಜಾಂಬಿಯಾಗಿ ಚೇಂಜ್ ಆಗ್ಬಿಟ್ಟಿರ್ತಾರೆ. ಆದ್ರೆ ಯೂಕಿ ಹುಡುಗಿ ಟೀಚರ್ ಹೆಲ್ತಿಯಾಗಿ ಯಾವಾಗ್ಲೂ ನಮ್ಮ ಜೊತೆನೆ ಇದಾರೆ ಅಂತ ಇಷ್ಟು ದಿನಗಳಾಗಿ ಅವಳು ಕಲ್ಪನೆಯಿಂದಾನೇ ಬದುಕಿದ್ದಿರ್ತಾಳೆ. ಆದ್ರಿಂದ ಜಾಂಬಿ ಅಟ್ಯಾಕ್ ಶುರು ಆದಾಗ್ಲಿಂದಾನೆ ಈ ಫ್ರೆಂಡ್ ಹುಡುಗಿ ಈ ಯೂಕಿ ಹುಡುಗಿ ಮಾತ್ರ ಟೀಚರ್ ಜೊತೆ ಮಾತಾಡಿ ಖುಷಿಯಾಗಿದ್ದಿರ್ತಾಳೆ. ಇವು ಎಲ್ಲವೇ ಇವಳ ಕಲ್ಪನೆ ಮಾತ್ರವೇ. ಅದ್ರಲ್ಲೂ ಅವಳನ್ನ ಬಿಟ್ರೆ ಆ ಮಿಸ್ ಅನ್ನೋ ಕ್ಯಾರೆಕ್ಟರ್ ಜೊತೆ ಬೇರೆ ಯಾರುವೇ ಮಾತಾಡಿರಲ್ಲ. ಅದು ಇವಾಗ್ಲೇನೆ ಅವಳಿಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ. ಇವಾಗ ಜಾಂಬಿಯಾಗಿ ಇರ್ತಾ ಇರುವ ಟೀಚರ್ ಇವಾಗ ನಮ್ಮ ಹುಡುಗಿಯರ ಹತ್ರ ಬರ್ಬೇಕಾದ್ರೆ ನಮ್ಮ ಹೀರೋಯಿನ್ ಅವರನ್ನ ಬ್ಯಾಟ್ ಇಂದಾನೆ ಹೊಡೆದು ಅವರ ಚಾಪ್ಟರ್ ಅನ್ನು ಕ್ಲೋಸ್ ಮಾಡ್ತಾಳೆ. ಇವಾಗ ಆ ಘಟನೆಯ ನಂತರ ಫ್ರೆಂಡ್ ಹುಡುಗಿ ಯೂಕಿ ಹುಡುಗಿ ಅವಳ ಕಲ್ಪನೆ ಲೋಕದಿಂದ ಹೊರಗಡೆ ಬರ್ತಾಳೆ. ನಿಜವಾದ ರಿಯಾಲಿಟಿ ಏನು ಅನ್ನೋದನ್ನ ಅರ್ಥ ಮಾಡ್ಕೊತಾಳೆ. ಇಷ್ಟು ದಿನ ಜೊತೆಗೇನೆ ಇಲ್ದೇ ಇದ್ದಿದ್ದ ಮಿಸ್ ಅನ್ನ ನಮ್ಮ ಜೊತೆನೆ ಇದ್ರು ಅಂತ ಅನ್ಕೊಂಡು ಜೀವನ ಮಾಡಿದೀವಲ್ಲ ನಾವು ಅಂತ ಅನ್ಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡಿ ತುಂಬಾನೇ ಬೇಜಾರಾಗಿ ಅಳ್ತಿರ್ತಾಳೆ ಹುಡುಗಿ. ನಂತರ ಫ್ರೆಂಡ್ಸ್ ಎಲ್ಲರೂ ಅವಳನ್ನ ಸಮಾಧಾನ ಮಾಡ್ತಾರೆ. ಆಮೇಲೆ ನಮ್ಮ ಹುಡುಗಿಯರಿಗೆ ಆ ಸ್ಕೂಲ್ ಅಲ್ಲಿ ಇರ್ತಾ ಇದ್ದ ಜಾಂಬೀಸ್ ಎಲ್ಲವೇ ತಪ್ಪಿಸ್ಕೊಂಡು ಹೊರಗಡೆ ಹೋಗ್ಬಿಟ್ಟಿದೆ ಅನ್ನೋ ವಿಷಯ ಗೊತ್ತಾಗ್ಲಿಕ್ಕೆ ಬರುತ್ತೆ. ಇವಾಗ ಸ್ಕೂಲ್ ಅಲ್ಲಿ ನೋಡ್ಬೇಕಾದ್ರೆ ನಮ್ಮ ಹುಡುಗಿಯರು 4 ಜನರು ಮಾತ್ರವೇ ಇರ್ತಾ ಇರೋದು. ಅದ್ರಲ್ಲೂ ಆ ಜಾಂಬೀಸ್ ಎಲೆಕ್ಟ್ರಿಸಿಟಿ ವಾಟರ್ ಸಪ್ಲೈ ಅಂತ ಎಲ್ಲವನ್ನು ನಾಶ ಮಾಡಿಬಿಟ್ಟಿರೋದ್ರಿಂದ ಇದ್ರ ಮೇಲೆ ಈ ಸ್ಕೂಲ್ ಅಲ್ಲಿ ನಮ್ಮ ಹುಡುಗಿಯರ ಕೈಯಲ್ಲಿ ಸರ್ವೈವ್ ಮಾಡೋಕೆ ಆಗಲ್ಲ ಅನ್ನೋದು ಗೊತ್ತಾಗ್ಲಿಕ್ಕೆ ಬರುತ್ತೆ. ಆದ್ರಿಂದ ನಮ್ಮ ಹುಡುಗಿಯರು ಕೊನೆಯದಾಗಿ ಆ ಸ್ಕೂಲ್ ಅನ್ನ ಬಿಟ್ಟು ಹೋಗೋದಕ್ಕೂ ಮುಂಚೆನೆ ಇವ್ರಗಳೇ ಗ್ರಾಜುಯೇಷನ್ ಡೇ ಅಂತ ಗ್ರಾಜುಯೇಷನ್ ಸೆರೆಮನಿಯನ್ನ ಇವ್ರಗಳೇ ಕಂಡಕ್ಟ್ ಮಾಡ್ತಾರೆ. ಅದಕ್ಕಾಗಿ ಒಂದು ಕ್ಲಾಸ್ ರೂಮ್ ಅನ್ನ ಸೂಪರ್ ಆಗಿ ಡೆಕೋರೇಟ್ ಅನ್ನ ಮಾಡಿ ಇವರು 4 ಜನರು ಒಟ್ಟಿಗೆ ನಿಂತು ಒಬ್ಬರಿಗೆ ಒಬ್ಬರು ಅವ್ರಗಳಿಗೆ ಅವರೇ ಒಂದು ಸರ್ಟಿಫಿಕೇಟ್ ರೀತಿ ರೆಡಿ ಮಾಡಿ ಚೇಂಜ್ ಮಾಡಿ ಕೊಟ್ಕೊಂಡು ಖುಷಿ ಆಗ್ತಾರೆ ಹುಡುಗಿಯರು. ನಂತರ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದ್ರಿಂದ ಇಷ್ಟು ಪ್ರಾಬ್ಲಮ್ ಅನ್ನ ಫೇಸ್ ಮಾಡಿ ಇಷ್ಟು ದೂರ ಟ್ರಾವೆಲ್ ಮಾಡಿರೋದ್ರಿಂದ ಕೊನೆಯಲ್ಲಿ ನಾವು 4 ಜನರು ಸರ್ವೈವ್ ಮಾಡಿದೀವಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ನಮ್ಮ ಹುಡುಗಿಯರು ಎಲ್ಲರೂ ತುಂಬಾನೇ ಹ್ಯಾಪಿ ಆಗ್ತಾರೆ. ಸೊ ಕೊನೆವರೆಗೂ ನಮ್ಮ ಹುಡುಗಿಯರು ಗಿವ್ ಅಪ್ ಮಾಡದೆ ಇವ್ರಗಳಿಗೆ ಬಂದಿದ್ದ ಪ್ರಾಬ್ಲಮ್ಸ್ ಎಲ್ಲವನ್ನು ಫೇಸ್ ಮಾಡಿ ಅದ್ರ ಜೊತೆ ಹೋರಾಡಿ ಗೆದ್ದಿದ್ರ ಬಗ್ಗೆ ಯೋಚನೆ ಮಾಡಿ ನೋಡ್ತಾರೆ ಹುಡುಗಿಯರು. ಕೊನೆಯದಾಗಿ ಸ್ಕೂಲಿನ ಫೇರ್ವೆಲ್ ಸಾಂಗ್ ಅನ್ನ 4 ಜನರು ಒಟ್ಟಿಗೆ ಸೇರಿ ಹಾಡನ್ನ ಹಾಡಿ ಕಂಪ್ಲೀಟ್ ಮಾಡ್ತಾರೆ. ನಂತರ ಅವರ ಥಿಂಗ್ಸ್ ಎಲ್ಲವನ್ನು ಪ್ಯಾಕ್ ಮಾಡ್ಕೊಂಡು ಒಂದು ಕಾರಿಗೆ ಹಾಕೊಂಡು ಆವಾಗ ನಮ್ಮ ಹೀರೋಯಿನ್ ಹೀರೋ ಬಗ್ಗೆ ಯೋಚನೆ ಮಾಡಿ ಆ ಸ್ಕೂಲ್ ಅನ್ನು ನೋಡಿ ಗುಡ್ ಬೈ ಅಂತ ಹೇಳ್ತಾಳೆ. ಆ ಹುಡುಗಿಯರು ಎಲ್ಲರೂ ಅವರ ಸ್ಕೂಲ್ ಅನ್ನ ಒಂದ್ ರೀತಿ ಎಮೋಷನಲ್ ಆಗಿ ನೋಡ್ಬಿಟ್ಟು ನಂತರ 4 ಹುಡುಗಿಯರು ಕಾರನ್ನ ತಗೊಂಡು ನೆಮ್ಮದಿಯಾಗಿ ರೋಡ್ ಅಲ್ಲಿ ಬರ್ತಿರ್ಬೇಕಾದ್ರೆ ಸ್ಕೂಲ್ ಇಂದ ತಪ್ಪಿಸ್ಕೊಂಡು ಹೋಗಿದ್ದ ಜಾಂಬೀಸ್ ಎಲ್ಲವೇ ಅವ್ರುಗಳು ಇರ್ತಾ ಇದ್ದ ಸಿಟಿಯನ್ನೇ ನಾಶ ಮಾಡಿದೆ ಅನ್ನೋದನ್ನ ನೋಡ್ತಾರೆ ನಮ್ಮ ಹುಡುಗಿಯರು. ಹಾಗೆ ಆ ಡ್ಯಾಮೇಜಸ್ ಅನ್ನ ನೋಡ್ಕೊಂಡು ನಮ್ಮ ಹುಡುಗಿಯರು ಬೇರೆ ಜಾಗಕ್ಕೆ ಶಿಫ್ಟ್ ಆಗ್ತಾ ಇದ್ದಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಹೇಗೆ ಡಿಫರೆಂಟ್ ಆಗಿರ್ತಾ ಇತ್ತು ಅಲ್ವಾ ಮೂವಿ, ಹೇಗಿತ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮರೆಯದೆ ಕಮೆಂಟ್ ಅನ್ನ ಮಾಡಿ. ಮತ್ತೆ ಈ ಜಾಂಬಿ ವೈರಸ್ ಎಲ್ಲಿಂದ ಸ್ಪ್ರೆಡ್ ಆಗಿರಬಹುದು ಅಂತ ನೀವು ಕೇಳಿದ್ರೆ ಏನಿಲ್ಲ, ಅದೊಂದು ಸ್ಕೂಲ್ ಫಿಸಿಕಲ್ ಲ್ಯಾಬ್ ಅಲ್ಲಿ ಖಂಡಿತ ಏನಾದ್ರೂ ವೈರಸ್ ಅನ್ನ ಡೆವಲಪ್ ಮಾಡಿರ್ತಾರೆ. ಅದರಿಂದ ಹಾಗೆ ಸ್ಕೂಲ್ ಒಳಗಡೆ ಅದು ಫಸ್ಟ್ ಸ್ಪ್ರೆಡ್ ಆಗಿದೆ. ನಂತರ ಈ ಸ್ಕೂಲ್ ಇಂದಾನೆ ಇಡೀ ವರ್ಲ್ಡ್ ಗೆನೆ ಸ್ಪ್ರೆಡ್ ಆಗೋ ರೀತಿ ತೋರಿಸಿ ಈ ಮೂವಿಯನ್ನ ಮುಗಿಸಿದ್ದಾರೆ. ಸೊ ಈ ತರದ ಡಿಫರೆಂಟ್ ಆದ ಮೂವೀಸ್ ಅನ್ನ ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ. ಏನು ಇಲ್ಲ, ನಿಮ್ಮ ಫ್ರೆಂಡ್ಸ್ ಗೆ ಫ್ಯಾಮಿಲಿಗೆ ಹೇ ಈ ರೀತಿ ಒಂದು ಚಾನಲ್ ಇದೆ ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು. Soon catch up people with another nice movie. Take care.